ಅಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಲಿಕ್ಕೆ ಪರಮ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಆಗಮಿಸ್ತಿದ್ದಾರೆ. ಅದೇ ರೀತಿ NQ ಸಂಸ್ಥೆಯ ಮುಖ್ಯಸ್ಥರಾದಂಥ ಅಮರ್ದೀಪ್ ಸರ್ ಅವರು, ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ನಮ್ಮ ಸಂಸ್ಥೆಯ ನಿರ್ವಹಣಾಧಿಕಾರಿಗಳು, ಮಾನಸ ಕನ್ಸಲ್ಟೆಂಟ್ ಸಂಸ್ಥೆಯ ಚೀಫ್ ಭಾರ್ಗವ್ ಸರ್ ಅವರು, ಹಾಗೆ BOB ಬ್ಯಾಂಕಿನ ಮುಖ್ಯ ಪ್ರಬಂಧಕರಾದಂಥ ಅಮರೇಶ್ ಅವರು, ಅದೇ ರೀತಿ ಧರ್ಮಸ್ಥಳ ಸಂಸ್ಥೆ ಬಗ್ಗೆ ಅಧ್ಯಯನ ಮಾಡ್ತಿರುವಂತಹ ಶ್ರೀಯುತ ಹರಿಕೃಷ್ಣ ಸ್ವಾಮಿಯವರು, ಮಾನಸ ಕನ್ಸಲ್ಟೆಂಟ್ನ ಅಧಿಕಾರಿ ಅಂತ ಮಾನಸ ಅವರು, ಬಹುಶಃ ಇವರೆಲ್ಲರೂ ನಮ್ಮ ಈ ಕಾರ್ಯಕ್ರಮದ ಭಾಗವಾಗಿ ನಮ್ಮೊಟ್ಟಿಗೆ ಭಾಗವಹಿಸುತ್ತಿದ್ದಾರೆ. ಎಲ್ಲರನ್ನೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕೇಂದ್ರ ಕಚೇರಿಯ ಎಲ್ಲ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಿಗೆ, ಯೋಜನಾಕಾರಿಗಳಿಗೆ, ಪ್ರಬಂಧಕರಿಗೆ, ಸಹಾಯಕ ಪ್ರಬಂಧಕರಿಗೆ ಹಾಗೂ ಎಲ್ಲ ಕಚೇರಿ ಸಹಾಯಕರಿಗೆ ಕೂಡ ಪ್ರೀತಿಯ ಗೌರವದ ಸ್ವಾಗತ ಕೋರುತ್ತಾ ಕೆಲವು ಕ್ಷಣದಲ್ಲಿ ಸುಂದರವಾದಂತಹ ಸರಳ ಕಾರ್ಯಕ್ರಮ ನಮ್ಮೆಲ್ಲರ ಸೌಭಾಗ್ಯ ಅಂತಾರಾಷ್ಟ್ರೀಯ ಮಟ್ಟದ ISO ಪ್ರಮಾಣ ಪತ್ರವನ್ನು ಪಡ್ಕೊಂಡಿರುವುದು. ಬಹುಶಃ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುವುದು ಬಹುಶಃ ಒಂದು ಸುಂದರ ಕ್ಷಣ ಆಗಿರುತ್ತದೆ. ವಿಶೇಷವಾಗಿ ನಮ್ಮ ಸಂಸ್ಥೆಗೆ ದೊರೆತಂತ ಅಂತಾರಾಷ್ಟ್ರೀಯ ಮಟ್ಟದ ISO ಪ್ರಮಾಣ ಪತ್ರ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಗೌರವಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೆ ಅಂತಾರಾಷ್ಟ್ರೀಯ ಮಟ್ಟದ ISO ಪ್ರಮಾಣ ಪತ್ರ ಹಸ್ತಾಂತರ ಕಾರ್ಯಕ್ರಮದ ಈ ಸುಂದರ ವೇದಿಕೆಗೆ ನಮ್ಮೆಲ್ಲ ಮಾರ್ಗದರ್ಶಕರು, ಕ್ಷೇತ್ರದ ಧರ್ಮಾಧಿಕಾರಿಗಳು, ಸಂಸ್ಥೆಯ ಅಧ್ಯಕ್ಷರು ಪರಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅವರು ಆಗಮಿಸುತ್ತಾರೆ. ಅವರನ್ನು ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಿದ್ದೇವೆ. ಪೂಜ್ಯರನ್ನು ಹಾಗೂ ಮಾತೃಶ್ರೀ ಅವರನ್ನು ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಿದ್ದೇವೆ. ಅದೇ ರೀತಿ NQ ಸಂಸ್ಥೆಯ ಶ್ರೀಯುತ CK ಅಮರ್ದೀಪ್ ಸರ್ನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಮಾನಸ ಕನ್ಸಲ್ಟೆಂಟ್ ಸಂಸ್ಥೆಯ ಚೀಫ್ ಆದಂಥ ಭಾರ್ಗವ್ ಸರ್ನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಡಾಕ್ಟರ್ ಯಲ್ಲಾಚ್ ಮಂಜುನಾಥ್ ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ನಿರ್ವಹಣಾಧಿಕಾರಿಯಾದಂಥ SS ಅನಿಲ್ಕುಮಾರ್ ಸರ್ನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಹಣಕಾಸು ಅಧಿಕಾರಿಯಾದಂಥ ಶಾಂತರಾಮ್ ಸರ್ನ್ನು ಕೂಡ ವೇದಿಕೆಗೆ ಗೌರವದಿಂದ ಆಹ್ವಾನಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಶ್ರೀಯುತ ಹರಿಕೃಷ್ಣ ಸ್ವಾಮಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. Good morning, one and all. Once again, I'm welcoming all the dignitaries of the dais and my media team and all our colleagues to this wonderful program we are going to be do today. And we will start the program with a prayer from Kavita and Sumangala.
ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ನಿತರ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ. Thank you. Now we request our respected Chief Executive Officer Dr. L.H. Manjunath sir to deliver the introductory and welcome note. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆ ಮೇಲಿರುವ ಪೂಜ್ಯರಿಗೆ ವಂದಿಸಿಕೊಂಡು, ಮಾತೃಶ್ರೀಯವರಿಗೆ ವಂದಿಸಿಕೊಂಡು, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಾಗಿರುವ ಶ್ರೀಯುತ ಅಮರ್ದೀಪ್ ರವರಿಗೆ ವಂದಿಸಿಕೊಂಡು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಪತ್ರಕರ್ತ ಮಿತ್ರರೇ, ನನ್ನ ಕಾರ್ಯಕರ್ತ ಸಹೋದರ ಸಹೋದರಿಯರೇ, ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಇದೊಂದು ಚರಿತ್ರಾರ್ಹವಾಗಿರ್ತಕ್ಕಂಥ ಘಳಿಗೆ ಅಂತ ನಾನು ತಿಳ್ಕೊಳ್ತೇನೆ. ಮುಂಬರುವಂಥ ದಿನಗಳಲ್ಲಿ ಹಿಂದೆಂದಿಗೂ ಕಾಣದಂತಹ ಒಂದು ಬದಲಾವಣೆಯನ್ನು ನಾವು ಇವತ್ತಿನ ಈ ಕಾರ್ಯಕ್ರಮದಿಂದ ನಾವೆಲ್ಲರೂ ಅನುಭವಿಸಲಿಕ್ಕಿದ್ದೇವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸಹೋದರ ಸಹೋದರಿಯರೇ, ಪೂಜ್ಯರು 1982ರಲ್ಲಿ ಕಂಡಂಥ ಕನಸು ದೇಶದ ರಾಜ್ಯದ ದುರ್ಬಲರಿಗೆ ನೆರವನ್ನು ಒದಗಿಸಬೇಕು ಅನ್ನುವಂಥ ಕನಸು ವಿವಿಧ ರೂಪಗಳನ್ನು ಪಡ್ಕೊಂಡು ಅನೇಕ ರೀತಿಯಲ್ಲಿ ಸಾಕಾರಗೊಂಡು ಇವತ್ತು ರಾಜ್ಯದಾದ್ಯಂತ ಬೆಳೆದು ನಿಂತಿರುವುದನ್ನು ನಾವೆಲ್ಲರೂ ಕಂಡಿದ್ದೇವೆ, ಅನುಭವಿಸಿದ್ದೇವೆ, ನೋಡಿದ್ದೇವೆ. ಇದು ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹೊರಗೂ ಕೂಡ ಏನು ಪೂಜ್ಯರು ಮಾಡಿದಂಥ ಮಾದರಿ ಅತ್ಯುತ್ತಮ ಮಾದರಿ ಅಂತ ಹೇಳಿ ಪರಿಗಣಿತವಾಗಿರ್ತಕ್ಕಂಥದ್ದು, ದೇಶದ ವಿವಿಧ ಎಡೆಗಳಲ್ಲಿ ಇದರ ಬಳಕೆ ಆಗ್ತಾ ಇರುವಂಥದ್ದನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೇವೆ. ಈ ಒಂದು ಮಾದರಿಯ ವೈಶಿಷ್ಟ್ಯತೆ ಏನು ಅಂತಂದರೆ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು. ನೀವು ಯಾವುದೇ ಒಂದು ದಾನ ಕಾರ್ಯಕ್ರಮ, ಅನುದಾನದ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ರೆ, ಸ್ವೀಕರಿಸುವವರು ಸ್ವೀಕರಿಸ್ತಾನೇ ಇದ್ರೆ ಅದು ಎಷ್ಟು ದೂರ ತೆಗೆದುಕೊಂಡು ಹೋಗ್ಬೋದು, ಎಷ್ಟು ವರ್ಷಗಳ ಕಾಲ ತೆಗೆದುಕೊಂಡು ಹೋಗ್ಬೋದು, ಯಾವ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಗೊಂದಲ ಎಲ್ಲರಲ್ಲಿ ಕಾಡ್ತದೆ. ಇವತ್ತು ಅನೇಕ ಸರ್ಕಾರಿ ಯೋಜನೆಗಳಲ್ಲಿ ಅನುದಾನಿತ ಯೋಜನೆಗಳು ಅದು ಜಾಸ್ತಿ 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 ಆಗ್ತಾ ಇವೆ. ಹೀಗೆ ಜಾಸ್ತಿ ಆಗ್ತಾ ಹೋದರೆ ಅವುಗಳಿಗೆ ಬೇಕಾಗುವಂಥ ಬಂಡವಾಳವನ್ನು ಎಲ್ಲಿಂದ ತರುವಂಥದ್ದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕಾಡುತ್ತೆ. ಆದರೆ ಅಂದಿನ ದಿನದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಬಡತನ ಇರುವಾಗ ಪೂಜ್ಯರು ಕಂಡಂಥ ಒಂದು ಕಲ್ಪನೆ, ನಾವು ದಾನ ಕೊಡಬೇಕು ಯಾರಿಗೆ ಶಕ್ತಿ ಇಲ್ವೋ ಅವರಿಗೆ, ಆದರೆ ಯಾರಿಗೆ ದುಡಿಯುವ ಸಾಮರ್ಥ್ಯ ಇದೆಯೋ ಅವರಿಗೆ ದುಡಿಯುವುದನ್ನು ಕಲ್ಪಿಸಿಕೊಡ್ಬೇಕು, ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು, ಮತ್ತು ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಒಂದು ವಿನೂತನವಾದಂಥ ಕಲ್ಪನೆ. ಅದರ ಪ್ರಕಾರವಾಗಿ ಇವತ್ತು ರೂಡ್ ಸೆಟ್ ಚಳುವಳಿ, ರಾಷ್ಟ್ರದಾದ್ಯಂತ ಹಬ್ಬಿರುವಂಥ ರೂಡ್ ಸೆಟ್ ಚಳುವಳಿ, ಅದು ಒಂದು ಸುಸ್ಥಿರತೆಯ ಒಂದು ಭಾಗವಾಗಿ ಪೂಜ್ಯರು ಬೆಳೆಸಿದರು. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಪ್ರಾರಂಭದಲ್ಲಿ ಅದು ಅನುದಾನದ ಯೋಜನೆ ಆದರೂ ಕೂಡ ನಂತರದ ದಿನಗಳಲ್ಲಿ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗುವಲ್ಲಿ ಯಶಸ್ವಿ ಆಯಿತು. ಸುಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ಒಂದು ಬಹಳ ದೊಡ್ಡ ಅಗತ್ಯತೆ ಪಾರದರ್ಶಕತೆ. ನೀವು ನಿಮ್ಮ ಕಾಲ ಮೇಲೆ ನಿಲ್ಲಿ, ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತಂದರೆ ನೀವು ಹೇಗೆ ಮಾಡ್ತೀಯಾ, ಅದರ ಪ್ರಯೋಜನ ಏನು, ಅದನ್ನು ನೀವು ತಿಳಿಸುವಂಥದ್ದು ಬಹಳ ದೊಡ್ಡ ಅಗತ್ಯ ಆಗುತ್ತೆ. ಹಾಗಾಗಿ ಸುಸ್ಥಿರತೆಯ ಒಂದು ದೊಡ್ಡ ಅಗತ್ಯತೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ. ನಾವು ಎಷ್ಟು ಟ್ರಾನ್ಸ್ಪರೆಂಟ್ ಆಗ್ತೀವೋ ಅಷ್ಟು ನಮ್ಮ ವ್ಯವಹಾರಗಳು, ನಮ್ಮ ಏನು ಸೇವೆಗಳು ಅವರಿಗೆ ಅರ್ಥ ಆಗ್ತದೋ ಅಷ್ಟು ಅದನ್ನು ಯಶಸ್ವಿಯಾಗಿ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ. ಈ ನಿಟ್ಟಿನಲ್ಲಿ ಪೂಜ್ಯರು ಕಳೆದ 25 ವರ್ಷಗಳಿಂದ ನಮ್ಮ ಯೋಜನೆಯಲ್ಲಿ ಪಾರದರ್ಶಕತೆಗೆ ವಿಶೇಷ ಗಮನವನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರ ಜೊತೆ ಅವರು ಚರ್ಚೆ ಮಾಡುವಾಗ ಕೂಡ ನಿಮ್ಮ ಸಾಧನೆಗಳಿಗಿಂತ ಹೆಚ್ಚಾಗಿ ಸಮಸ್ಯೆಗಳು ಹೇಳಿ, ಎಲ್ಲಿ ನಾವು ಗೊಂದಲ ಅನುಭವಿಸ್ತಾ ಇದ್ದೇವೆ, ಎಲ್ಲಿ ನಾವು ತೊಂದರೆ ಅನುಭವಿಸ್ತಾ ಇದ್ದೇವೆ ಅದ್ರ ಬಗ್ಗೆ ಹೇಳಿ ಎನ್ನುವಂಥ ನಿರ್ದೇಶನವನ್ನು ನಮಗೆ ಕೊಟ್ಟು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಈ ನಾವು ಯಾವ ಕೆಲಸವನ್ನು ಮಾಡ್ತೀವೋ ಆ ಕೆಲಸದಲ್ಲಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಹೆಚ್ಚು ಗಮನ ಕೊಡೋದನ್ನು ನಾವು ಕಲ್ತಿದ್ದೇವೆ. 2000 ನಂತರ ನಾವು ಕಂಪ್ಯೂಟರೀಕರಣವನ್ನು ಪ್ರಾರಂಭಿಸಿದಾಗ ಸಾಧಾರಣ 2000ಕ್ಕೆ ನಮ್ಮ ಸಂಸ್ಥೆಗೆ ಪ್ರಥಮ ಕಂಪ್ಯೂಟರ್ ಬಂತು.
ಆ ನಂತರದ ದಿನಗಳಲ್ಲಿ ಕಂಪ್ಯೂಟರ್ನಲ್ಲಿ ನಾವು ಏನೆಲ್ಲ ಅಳವಡಿಸ್ಕೊಳ್ಬೋದು. ಅಂದು ನಾವು ಸ್ವಸಹಾಯ ಸಂಘ ಚಳವಳಿಯನ್ನು ಪ್ರಾರಂಭಿಸಿಕೊಂಡಿದ್ವಿ. ಬ್ಯಾಂಕಿಂಗ್ನಿಂದ ಸಾಲವನ್ನು ಸಂಘಗಳು ಪಡ್ಕೊಳ್ತಾ ಇದ್ವು. ಆದರೆ ಸದಸ್ಯರು ಅದನ್ನು ಉಪಯೋಗಿಸುವ ಸಂದರ್ಭದಲ್ಲಿ ಅವರು ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅಥವಾ ಯಾವ ರೀತಿ ವಾಪಸ್ ಕಟ್ಟಬೇಕು, ಇದರದೆಲ್ಲ ದಾಖಲೀಕರಣವನ್ನು ನಾವು 2001ರಲ್ಲಿ ಪ್ರಾರಂಭಿಸಿದ್ವಿ. 2004 ನಮಗೊಂದು ನೆನಪಿಟ್ಕೊಳ್ಳುವಂಥ ವರ್ಷ. 2004ರಲ್ಲಿ ನಾವು ಪ್ರಥಮ ಬಾರಿಗೆ ಒಂದು ಬ್ಯಾಂಕಿನ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ಒಂದು ತಾಲೂಕಿನಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದ್ವಿ. ಕಾರ್ಪೊರೇಷನ್ ಬ್ಯಾಂಕಿನ ಜೊತೆಯಲ್ಲಿ 2004ನೇ ಇಸ್ವಿನಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಡೆವಲಪ್ಮೆಂಟ್ ಫೌಂಡೇಶನ್ ವತಿಯಿಂದ, ಕಾರ್ಪೊರೇಷನ್ ಬ್ಯಾಂಕಿನ ವತಿಯಿಂದ ಮಂಗಳೂರು ತಾಲೂಕಿನಲ್ಲಿ 1500 ಸ್ವಸಹಾಯ ಸಂಘ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅಳವಡಿಸಿದಾಗ ತಂತ್ರಜ್ಞಾನದ ಬಹಳ ದೊಡ್ಡ ಅಗತ್ಯತೆ ನಮಗೆ ಅವಾಗ ಗೊತ್ತಾಯ್ತು. ಯಾಕೆಂದರೆ ಬ್ಯಾಂಕಿನಲ್ಲಿ ಇದ್ದದ್ದು 9 ಬ್ರಾಂಚ್ ಮಾತ್ರ, ನಮ್ಮದು 1500 ಸಂಘಗಳು. ಪ್ರತಿ ವಾರ ಬ್ಯಾಂಕಿನ ಹೋಗಿ ಹಣ ಕಟ್ತೇವೆ, ಹಣ ತೆಗಿತೇವೆ ಅಂತ ಹೇಳಿದಾಗ ಬ್ಯಾಂಕಿನವರಿಗೆ ತಲುಪಿಸಿ, ನೀವು ನಮ್ಮ ಬ್ಯಾಂಕ್ ಹತ್ರ ಬರಬೇಡಿ, ಅದು ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ, ನಿಮಗಿಲ್ಲಿ ನನಗೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಬ್ಯಾಂಕಿನವರು ಹೇಳಿದಾಗ, ಆಗ ಇಲ್ಲ ನಾವು ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂಥೇಳಿ ನಾವು ತಂತ್ರಜ್ಞಾನಕ್ಕೆ ವಿಶೇಷ ಒತ್ತನ್ನು ಪೂಜ್ಯರು ಕೊಟ್ಟದ್ರಿಂದ 2005ರಲ್ಲಿ ಇವತ್ತು ನಾನು ಬಹಳ ಸಂತೋಷದಿಂದ ನಿಮ್ಮಲ್ಲಿ ನೆನಪು ಮಾಡ್ಕೊಂಡು ಹೇಳಬೇಕು, ನಮ್ಮ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಹಣ ಸಂಗ್ರಹಣೆಗೆ ಪಾಸ್ ಮೆಷಿನ್, ಪಾಯಿಂಟ್ ಆಫ್ ಸೇಲ್ ಮೆಷಿನನ್ನು ನಾವು ಬಳಕೆ ಮಾಡಿದ್ದೀವಿ. ಅದರಲ್ಲಿ ಅದಕ್ಕೆ ಪೂರಕವಾದ ದಾಖಲಾತಿಗಳು, ಏನು ಡೇಟಾ ಬೇಕಿದೆ, ಆ ಡೇಟಾವನ್ನು ಕಂಪ್ಯೂಟರಲ್ಲಿ ಇಟ್ಟುಕೊಂಡು ಯಾವ ಸದಸ್ಯ ಎಷ್ಟು ಉಳಿತಾಯ ಮಾಡ್ತಾನೆ, ಎಷ್ಟು ಸಾಲ ಪಡ್ಕೊಳ್ತಾನೆ, ಎಷ್ಟು ಸಾಲ ಕಟ್ತಾನೆ, ಅವತ್ತಿನ ಸಂಗ್ರಹಣೆ ಎಷ್ಟಾಯಿತು, ಒಂದು ಗ್ರಾಮದಲ್ಲಿ ಎಷ್ಟು ಸಂಗ್ರಹಣೆ ಆಯಿತು, ಅವುಗಳೆಲ್ಲವೂ ಕೂಡ ದಾಖಲೀಕರಣವಾಗುವಂಥ, ಬಹುಶಃ ಸ್ವಸಹಾಯ ಸಂಘದ ಒಟ್ಟು ಮೊತ್ತದ ದಾಖಲೀಕರಣ ಆಗುವ ಮೊದಲೇ ಸ್ವಸಹಾಯ ಸಂಘದ ಸದಸ್ಯರ ದಾಖಲೀಕರಣ ಆಗುವಂಥ ಅದ್ಭುತವಾದಂಥ ಒಂದು ಪ್ರಯತ್ನ ನಮ್ಮ ಈ ತಂತ್ರಜ್ಞಾನ ಕಾರ್ಯಕರ್ತರು ಅದರ ಬೇಕಾಗುವಂಥ ಸಾಫ್ಟ್ವೇರ್ನ ಬೆಳೆಸಿದ್ರು, ಅದಕ್ಕೆ ಬೇಕಾಗುವಂಥ ಹಾರ್ಡ್ವೇರನ್ನು ಹುಡುಕಿ ತಂದು ಕೊಟ್ಟರು. ಮದ್ರಾಸಿನಿಂದ ನಾವು ಹಾರ್ಡ್ವೇರ್ನ ತಂದು 2005ರಲ್ಲಿ ನಾವು ಅದನ್ನು ಅಳವಡಿಸಿಕೊಂಡ್ವಿ. ಅದು ಬಹಳ ದೊಡ್ಡ ಒಂದು ಯಶೋಗಾಥೆಯಾಗಿ ಅದು ಮುಂದಿನ ದಿನಗಳಲ್ಲಿ ನಾವು ಬೆಳಿಲಿಕ್ಕೆ ಸಾಧ್ಯ ಆಯಿತು. 2007 ನಾವು ನಮ್ಮ ಯೋಜನೆಯನ್ನು ದಕ್ಷಿಣ ಕನ್ನಡದ ಸೀಮೆಯಿಂದ ಅಲ್ಲಿಂದ ಘಟ್ಟದ ಮೇಲೆ ತೆಗೆದುಕೊಂಡು ಹೋದಂಥ ವರ್ಷ, ಅಂದರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅಲ್ಲಿ ಬ್ಯಾಂಕುಗಳ ಶಾಖೆಗಳು ಬಹಳ ವಿರಳವಾದದ್ರಿಂದ ಮತ್ತು ನಮಗೆ ಕೋಆಪರೇಟಿವ್ ಬ್ಯಾಂಕಿನವರಿಂದ ಸಹಕಾರ ಸಿಗದೇ ಇದ್ದರಿಂದ ಮತ್ತಷ್ಟು ತಂತ್ರಜ್ಞಾನದ ಬಗ್ಗೆ ಅವಲೋಕನ ಮಾಡುವಂಥ, ಮತ್ತಷ್ಟು ಅಭಿವೃದ್ಧಿ ಮಾಡುವಂಥ ಅವಕಾಶವನ್ನು ಪೂಜ್ಯರು ನಮಗೆ ಮಾಡಿಕೊಟ್ರು. ಹಾಗಾಗಿ ಆಗ ನಾವು ಸುವಿಧಾ ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ವಿ. ಇವತ್ತು ಬಹಳ ಸಂತೋಷದಿಂದ ನೆನಪಿಸ್ಕೊಳ್ಬೇಕು, 2008-09ರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದಂಥ ಸುಮಾರು 18,000 ಸ್ವಸಹಾಯ ಸಂಘಗಳು ಏನು ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಅಕೌಂಟ್ ಇಟ್ಕೊಂಡಿದ್ವು, ಅದನ್ನು ನಾವು ವರ್ಗಾವಣೆ ಮಾಡಿಕೊಂಡು ಅದೊಂದು ಅದ್ಭುತ, ಆಗಿನ ಕಾಲಕ್ಕೆ ಒಂದು ಅದ್ಭುತ ಯಶಸ್ಸು ಅಂತ ಹೇಳಬೇಕು. ಯಾಕೆಂದರೆ ಆವಾಗ ಎಲ್ಲ ಕೈಯಲ್ಲಿ ಬರೆಯುವಂಥ ದಿನಗಳು, ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು 18,000 ಬ್ಯಾಂಕ್ ಸ್ವಸಹಾಯ ಸಂಘಗಳ ಖಾತೆಯನ್ನು ಕೋಆಪರೇಟಿವ್ ಬ್ಯಾಂಕಿನಿಂದ ಹೊರಗೆ ತೆಗೆದು ಅದನ್ನು ನಾವು ಇಟ್ಟುಕೊಳ್ಳುವಂಥ ಒಂದು ದೊಡ್ಡ ಸಾಧನೆ ನಮ್ಮಿಂದ ಆಯಿತು. 2009ರಲ್ಲಿ ಅದೊಂದು ಕಾಲಘಟ್ಟ, ನಾವು ಪ್ರಥಮ ಬಾರಿಗೆ ಬ್ಯಾಂಕುಗಳ ಪ್ರತಿನಿಧಿಯಾಗಿ BCBF, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂಡ್ ಬ್ಯಾಂಕಿಂಗ್ ಫೆಸಿಲಿಟೇಟರ್ ಆಗಿ ನಾವು ಬೆಳೆದ್ವಿ. ಅದು ನಾವು ಅವಾಗ ಅನ್ಕೊಂಡು 2009 ನಾವು ಟೆಕ್ನಾಲಜಿ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಕಾದಿಲ್ಲ, ಎಲ್ಲ ಬ್ಯಾಂಕಿನವರು ನೋಡ್ಕೊಳ್ತಾರೆ, ನಮಗೆ ಬೇಕಾದೆಲ್ಲ ಅವ್ರು ಕೊಟ್ಬಿಡ್ತಾರೆ, ವರದಿ ಎಲ್ಲ ಅವರೇ ಕೊಡ್ತಾರೆ, ನಾವು ತಲೆಬಿಸಿ ಅದು ಎಷ್ಟು ದೊಡ್ಡ ತಪ್ಪು ಕಲ್ಪನೆ ಆಗಿತ್ತು ಅಂತ ನಮಗೆ ನಂತರ ದಿನಗಳಲ್ಲಿ ಗೊತ್ತಾಯ್ತು. ಯಾಕೆಂದ್ರೆ ಬ್ಯಾಂಕಿನವರು ನಮಗಿಂತ ಬಹಳ ಹಿಂದೆ ಇದ್ರು. ಸ್ವಸಹಾಯ ಸಂಘಗಳ ವ್ಯವಹಾರ ನಿರ್ವಹಣೆ ಬ್ಯಾಂಕಿನವರಿಗೆ ಗೊತ್ತೇ ಇರಲಿಲ್ಲ 2009ರಲ್ಲಿ. ಅದರ ದಾಖಲೆಗಳನ್ನು ಹೇಗೆ ಮಾಡಬೇಕನ್ನುವಂಥ ಐಡಿಯಾವೇ ಅವರಿಗಿರಲಿಲ್ಲ. ನಾವು ಅವರನ್ನು ನಂಬಿಕೊಂಡು ನಾವು ಕಣಕ್ಕೆ ಇಳಿದೆವು. ನಮ್ಮ ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಸುಮಾರು 30,000 ಸಂಘಗಳನ್ನು ಸ್ಥಾಪಿಸಿದಾಗ ಅವರಿಗೆ ಅಕೌಂಟ್ ಓಪನ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ದಾಖಲೆಗಳನ್ನು ಇಟ್ಕೊಳ್ಳೋದು ಗೊತ್ತಿರಲಿಲ್ಲ, ತಂತ್ರಜ್ಞಾನ ಬಿಡಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಬಹಳ ದೊಡ್ಡ ಗಂಡಾಂತರವನ್ನು ನಾವು ಎದುರಿಸಿದ್ವಿ, ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ವಿ. ಯಾಕೆ ಇವತ್ತು ಇದನ್ನು ಹೇಳಬೇಕು ಅಂತಂದರೆ, ನಾವು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು, ಎಷ್ಟೆಲ್ಲ ನಷ್ಟವನ್ನು ಅನುಭವಿಸಿದ್ರು ಕೂಡ ಪೂಜ್ಯರು ನಮ್ಮನಿಗೆ ಬೆಂಬಲ ಕೊಡೋದನ್ನು ಬಿಡಲಿಲ್ಲ. ನೀನು ಮಾಡು, ಆಗಲಿ ಅದು ನಷ್ಟ ಆಗಲಿ ಪರವಾಗಿಲ್ಲ, ನೀನು ಮಾಡು ಅನ್ನುವಂಥ ಆ ಒಂದು ಧೈರ್ಯ ಪೂಜ್ಯರು ನಮಗೆ ಕೊಟ್ಟರು. ಇಲ್ಲದಿದ್ದರೆ ಖಂಡಿತವಾಗಿ ಇವತ್ತಿನ ದಿನವನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವೇ ಒತ್ತಾಯ ಮಾಡಿ BCBFನ ಪೂಜ್ಯರನ್ನು ಒಪ್ಪಿಸಿ ಮುಂದೆ ಹೋದರೆ ಅಲ್ಲಿ ದೊಡ್ಡ ಎಡವಿದ್ದು ಬಿಟ್ಟರೆ ನಮಗೆ ಏನೂ ಲಾಭ ಕಾಣಲಿಲ್ಲ. ಒಂದು ಟೈಮ್ನಲ್ಲಿ ನಮಗೆ ಸಾಧಾರಣ 4 ಕೋಟಿ ರೂಪಾಯಿ ಬ್ಯಾಂಕಿನವರು ನಮಗೆ ಪೆನಾಲ್ಟಿ ಹಾಕುವಷ್ಟರ ಮಟ್ಟಿಗೆ, ಅಂದರೆ ಅವರು ನಮಗೆ ಬರಬೇಕಾದ ಕಮಿಷನ್ನೇ ನಮಗೆ ಕೊಡದೆ ಬಹಳ ನಮಗೆ ಹಿಂಸೆ ಆಯಿತು. ಆದರೂ ಪೂಜ್ಯರು ನಮ್ಮ ಏನು ಪ್ರಯತ್ನಗಳಿಗೆ ಅವರು ಮತ್ತಷ್ಟು ಬೆಂಬಲವನ್ನು ಕೊಟ್ಟರು. 2010ಕ್ಕೆ ನಮ್ಮ FD ಅವರು ನಮ್ಮನ್ನು ಸೇರ್ಕೊಂಡು ಇವತ್ತು ನಾನು ನೆನಪು ಮಾಡ್ಕೊಳ್ಬೇಕು, ಶಾಂತರಂಪೆಗಳು. ಅದಾದ ನಂತರ ಅಕೌಂಟ್ಸಿನ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಆಗಿ ಬರಲಿಕ್ಕೆ ಶುರುವಾಯಿತು. ಅಂದರೆ ಬರೇ ಸಾಫ್ಟ್ವೇರ್ ಅಂದರೆ ನಮ್ಮ ಸ್ವಸಹಾಯ ಸಂಘದ ಮಾತ್ರ ಅಲ್ಲ,
ಅಕೌಂಟ್ ಸಾಫ್ಟ್ವೇರ್ ಬೇಕು ಅಂತ ಹೇಳಿ ನಾವು ಅಕೌಂಟ್ಸ್ ಸಾಫ್ಟ್ವೇರ್ ಬಗ್ಗೆ ಬಹಳ ವಿಶೇಷ ಪ್ರಯತ್ನಗಳನ್ನ ಮಾಡಿದ್ವಿ. ಮತ್ತೆ 2012ರಲ್ಲಿ ಅದೊಂದು ದೊಡ್ಡ ಕಾಲಘಟ್ಟವನ್ನು ನಾವು ನೆನಪಿಸ್ಕೊಳ್ಬೇಕು. 2012ರಲ್ಲಿ ನಾವು ಬ್ಯಾಂಕಿನ ಏನು ದಾಖಲೆಗಳಿದೆ, ಅಂದರೆ ನಮ್ಮ ಸ್ವಸಹಾಯ ಸಂಘದವರು ಬ್ಯಾಂಕಿಗೆ ಏನು ಕಟ್ತಾರೆ, ಏನು ಪಡ್ಕೊಳ್ತಾರೆ, ಅದನ್ನು ನಮ್ಮ ಯೋಜನೆಯಲ್ಲಿ ಮೆಂಬರ್ ವೈಸ್ ಟ್ಯಾಲಿ ಮಾಡಿಕೊಳ್ಳುವಂಥ ಒಂದು ಬಹಳ ದೊಡ್ಡ ರಿಕನ್ಸಿಲಿಯೇಷನ್ ಸಾಫ್ಟ್ವೇರ್, ಸುವಿಧಾ ಸಾಫ್ಟ್ವೇರನ್ನು ನಾವು ಅಭಿವೃದ್ಧಿಪಡಿಸಿದ್ವಿ. ಅದರಿಂದಾಗಿ ಇವತ್ತು ನಾವು ಇಡೀ ದೇಶದಲ್ಲಿ ಅದ್ವಿತೀಯವಾದಂಥ ಒಂದು ಸ್ವಸಹಾಯ ಸಂಘ ಚಳುವಳಿಯನ್ನು ನಮಗೆ ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ 2012ರಲ್ಲಿ ಧರ್ಮಸ್ಥಳ ಯೋಜನೆ ಕಂಡು ಹಿಡಿದಂಥ ಸುವಿಧಾ ಸಾಫ್ಟ್ವೇರ್. ಇದರಿಂದಾಗಿ ಬ್ಯಾಂಕಿನಲ್ಲಿ ₹1 ಕ್ರೆಡಿಟ್ ಆದರೆ ಅದಿಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು. ರಿಕನ್ಸಿಲಿಯೇಷನ್ 100%. ಬ್ಯಾಂಕಿನಲ್ಲಿ ನಿಮಗೆ ಗೊತ್ತಿದೆ ಬರೀ ಸಂಘದ ಸಾಫ್ಟ್ವೇರ್ ಮಾತ್ರ, ಸಂಘದ ದಾಖಲೆಗಳು ಮಾತ್ರ ಬರ್ತದೆ. ಆದರೆ ನಮ್ಮಲ್ಲಿ ಮೆಂಬರ್ ದಾಖಲೆಗಳಿವೆ. ಮೆಂಬರ್ ಎಷ್ಟು ಕಟ್ತಾನೆ ಅದು ಸಂಘಕ್ಕೆ ಟ್ಯಾಲಿ ಆಗಬೇಕು, ಸಂಘದ್ದು ಬ್ಯಾಂಕಿಗೆ ಟ್ಯಾಲಿ ಆಗಬೇಕು, ಬ್ಯಾಂಕಿನ ಸಾಲ ಟ್ಯಾಲಿ ಆಗಬೇಕು, ಬ್ಯಾಂಕಿನ ಉಳಿತಾಯ ಟ್ಯಾಲಿ ಆಗಬೇಕು, ಬ್ಯಾಂಕಿನಲ್ಲಿರುವ ಲಾಭಾಂಶ ಟ್ಯಾಲಿ ಆಗಬೇಕು. ಒಂದು ಅದ್ಭುತವಾದಂಥ ಒಂದು ಸಾಧನೆ ನಮ್ಮ 2012ರ ಸುವಿಧಾ ಸಾಫ್ಟ್ವೇರ್ನಿಂದ ಆಯಿತು. ಇಷ್ಟೆಲ್ಲ ಆದರೂ ಕೂಡ ನಮ್ಮಲ್ಲಿದ್ದಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ನಮ್ಮಲ್ಲಿ ಎಲ್ಲ ಸಾಫ್ಟ್ವೇರ್ ಇದೆ, ಅಭಿವೃದ್ಧಿ ಆಗಿತ್ತು, ಆದರೆ ಅದನ್ನು ನೋಡುವವರು ಯಾರಿಲ್ಲ. ದಾಖಲೆಗಳನ್ನು ಅಂದರೆ MIS, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರಿತೀವಿ, ವರದಿಗಳನ್ನು ನೋಡುವವರು ಯಾರಿಲ್ಲ. ಅಂದಿನ ಕಾಲದಲ್ಲಿ ನಿಮಗೆ ನೆನಪು ಮಾಡಿಕೊಂಡು ಹೇಳ್ತಾ ಇದ್ದೆ ನಾನು, 23,000 ವರದಿಗಳು ನಮ್ಮ ಸಾಫ್ಟ್ವೇರ್ನಲ್ಲಿ ಜನರೇಟ್ ಆಗ್ತಾ ಇತ್ತು. ನೋಡುವವರು ಯಾರಿಲ್ಲ ಅದನ್ನು. ಅದಕ್ಕಾಗಿ ನಾವು 2015ರಲ್ಲಿ ಕೈಗೊಂಡಂಥ ಕ್ರಮ, ಎಲ್ಲ ತಾಲೂಕು ಕಚೇರಿಗಳ ವರದಿಗಳನ್ನು ಜಿಲ್ಲಾ ಕಚೇರಿಗಳಿಗೆ ವರ್ಗಾಯಿಸಿ ಜಿಲ್ಲಾ ಕಚೇರಿಯನ್ನು ನಾವು ತಂತ್ರಜ್ಞಾನ ಕೇಂದ್ರವನ್ನಾಗಿ ಪರಿವರ್ತಿಸಿದ್ವಿ. ಇದೊಂದು ಬಹಳ ದೊಡ್ಡ ಕಾಲಘಟ್ಟ. ಅದಕ್ಕಾಗಿ ಬಹಳಷ್ಟು ಖರ್ಚಾಯಿತು, ಬಹಳಷ್ಟು ಸಿಬ್ಬಂದಿಯ ಆಯ್ಕೆ ಮಾಡಿಕೊಂಡ್ವಿ. ಅಂತೂ ಜಿಲ್ಲಾ ಕಚೇರಿಗೆ ಬಂದ ನಂತರ ನಮ್ಮ ತಂತ್ರಜ್ಞಾನದ ಒದಗಣೆಯೂ ಸುಲಭವಾಯಿತು, ಅದನ್ನು ವರದಿಗಳು ನೋಡೋದಕ್ಕೂ ಅನುಕೂಲ ಆಯಿತು. ಆ ನಂತರದಲ್ಲಿ ನಮ್ಮ ಆಡಿಟ್ ಬಹಳ ಸ್ಟ್ರಾಂಗ್ ಆಯಿತು. ಜಿಲ್ಲಾ ಕಚೇರಿಗೆ ಬಂದದ್ರಿಂದ ಪ್ರತಿಯೊಂದು ದಾಖಲಾತಿಯನ್ನು ಕೂಡ ಎಕ್ಸ್ಟರ್ನಲ್ ಆಡಿಟರ್ಗೆ ಅವರಿಗೆ ಸಮಾಧಾನವಾಗುವಂತೆ ಅರ್ಪಿಸಲು ನಮಗೆ ಸಾಧ್ಯ ಆಯಿತು. ಈ 2015 ಹೊತ್ತಿಗೆ ನಾವು ಹೆಚ್ಚು ಕಡಿಮೆ ಸುಸ್ಥಿರವಾದಂಥ ಒಂದು BC ಚಳುವಳಿಯನ್ನು ಇಡೀ ರಾಷ್ಟ್ರದಲ್ಲಿ ನಾವು ಆರಂಭಿಸಿದ್ದೆವು, ನಡೆಸ್ತಾ ಇದ್ದೆವು. ನಾನು ಇವತ್ತು ನೆನಪು ಮಾಡ್ಕೊಳ್ಬೇಕು, ರಿಸರ್ವ್ ಬ್ಯಾಂಕಿನವರು ನಮ್ಮ ಈ ಚಳುವಳಿಯನ್ನು ನೋಡಿಕೊಂಡು 2009ನೇ ಇಸ್ವಿನಲ್ಲಿ ನಾವು ಅವರಿಗೆ ವರದಿ ರೆಪ್ರೆಸೆಂಟ್ ಮಾಡಿದ್ವಿ. ನೀವು ಬ್ಯಾಂಕಿನವರಿಗೆ ಫೀಸ್ ಹಾಕಿದರೆ ಅದು ನಡೆಯೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಮ್ಮ ಯಾರು ಅದರ ಲಾಭವನ್ನು ಪಡ್ಕೊಳ್ತಾರೋ ಫಲಾನುಭವಿಗಳು ಅವರು ಅದನ್ನು ಖರ್ಚು ಕೊಡುವಾಗ ಆಗಬೇಕು ಅಂತ 2010ರಲ್ಲಿ ರಿಸರ್ವ್ ಬ್ಯಾಂಕ್ನವರು ಸರ್ಕ್ಯುಲರ್ ಕೊಟ್ಟರು, ನಿಮ್ಮ ಎಲ್ಲ ಖರ್ಚುಗಳು ಕೂಡ ಫಲಾನುಭವಿಗಳು ಕೊಡಬೇಕು ಅನ್ನುವಂಥ ಸರ್ಕ್ಯುಲರ್. 2011ರಲ್ಲಿ ನಮ್ಮ ಕೇಂದ್ರ ಸರ್ಕಾರ, ಇವತ್ತು ನಾನು ಎಲ್ಲರ ಅಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಕೇಂದ್ರ ಸರ್ಕಾರದಿಂದ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿಂದ ಬಿಡುಗಡೆ ಆದಂಥ ಒಂದು ಸುತ್ತೋಲೆ, ಆ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಹೇಳಿದರು, NGOಗಳಿಗೆ 6-7% ಕಮಿಷನನ್ನು ಕೊಡಬೇಕು. ಈ ಒಂದು ವ್ಯವಹಾರವನ್ನು ನಡೆಸೋದಕ್ಕೆ 7% ಕಮಿಷನನ್ನು ನೀವು ಕೊಡಬೇಕು. ಮತ್ತು ಏನು ಬ್ಯಾಂಕಿನ ಹಣಕಾಸಿನ ವೆಚ್ಚ ಏನಿದೆ ಅದು ಮತ್ತು ಸಂಘವನ್ನು ನಡೆಸೋದಕ್ಕೆ ಬೇಕಾಗುವಂಥ ವೆಚ್ಚ ಈಗ 18%ವರೆಗೆ ನೀವು ಚಾರ್ಜ್ ಮಾಡಬೇಕು ಮಾಡಬಹುದು ಅನ್ನೋಂಥ ಸುತ್ತೋಲೆಯನ್ನು ಯಾರು ಕೇಂದ್ರ ಸರ್ಕಾರದ DFSನವರು ಈ ಸುತ್ತೋಲೆಯನ್ನು ಕೊಟ್ಟರು. ಇದು ಬಹುಶಃ ಯೋಜನೆಯು ತೋರಿಸಿರುವ ಸುಸ್ಥಿರತೆಯ ದಾರಿಗೆ ನೀಡಿದಂಥ ಒಂದು ಮನ್ನಣೆ ಅಂತೇಳಿ ನಾನು ಇವತ್ತು ತಿಳ್ಕೊಳ್ತೇನೆ. ಪೂಜ್ಯರು ಅಂದು ಕಂಡ ಕನಸು, ಜನರು ಬಡ ಜನರು ಸುಸ್ಥಿರರಾಗಬೇಕು ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಂತ ಮನ್ನಣೆ ಅಂತ ನಾನು ತಿಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಕೇಂದ್ರ ಸರ್ಕಾರ ಇನ್ನೊಂದು ಕೊಟ್ಟಂತ ಬಹಳ ದೊಡ್ಡ ಮನ್ನಣೆ 2009ನೇ ಇಸ್ವಿನಲ್ಲಿ ನಮ್ಮ ರೂಟ್ ಸೆಟ್ ಚಳವಳಿಯನ್ನ ಇಡೀ ರಾಷ್ಟ್ರದಾದ್ಯಂತ ಹಬ್ಬಿಸಬೇಕು ಅನ್ನುವಂಥ, ಅದು ನಮ್ಮ ಸಂಸ್ಥೆ ಸಹೋದರ ಸಂಸ್ಥೆಗೆ ಕೊಟ್ಟಂತ ಬಹಳ ದೊಡ್ಡ ಮನ್ನಣೆ. ಅದು ಕೂಡ ಪೂಜ್ಯರು ಮಾಡಿದಂಥ ಕೆಲಸಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಂತ ಮನ್ನಣೆ ಅಂತ ನಾನು ಭಾವಿಸ್ತೇನೆ. 2015 ನಂತರ ನಾವು ಅನೇಕ ಸವಾಲುಗಳನ್ನು ದಾಟಿದ್ವಿ. ಮೊದಲಿಗೆ ಡಿಮಾನಿಟೈಸೇಷನ್ ಬಂತು, ನಮ್ಮ ತಂತ್ರಜ್ಞಾನ ಸಹಾಯ ಮಾಡಿತು. ಡಿಮಾನಿಟೈಸೇಷನ್ ಬಂದಾಗ ಇವತ್ತು ನಿಮಗೆ ನೆನಪಿಸ್ಕೊಳ್ಬೇಕು, ಸುಮಾರು 190 ಕೋಟಿ ರೂಪಾಯಿನ ಹಣ ಡಿಮಾನಿಟೈಸ್ಡ್ ನೋಟ್ಸ್ ನಾವು ಸಂಗ್ರಹ ಮಾಡಿ ಬ್ಯಾಂಕಿಗೆ ಕಟ್ಟಿದ್ದೀವಿ. ಅದು ಇನ್ಕಮ್ ಟ್ಯಾಕ್ಸ್ ಇಂದ ಎನ್ಕ್ವೈರಿ ಆಯಿತು, ED ಅವರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಂದ ಎನ್ಕ್ವೈರಿ ಆಯಿತು. ನೀವು ಹೇಗೆ 190 ಕೋಟಿ ನಿಮಗೆ ಎಲ್ಲಿಂದ ಬಂತು, ಎಲ್ಲೋ ಅದರಿಂದ ನೀವು ಕಪ್ಪು ಹಣವನ್ನು ತಂದಿದ್ದೀರಿ ಅನ್ನೋಷ್ಟರ ಮಟ್ಟಿಗೆ. ಆದರೆ ಪ್ರತಿಯೊಂದು ನೋಟಿನ ದಾಖಲಾತಿ ನಮ್ಮ ಕಂಪ್ಯೂಟರ್ನಲ್ಲಿ ಇದ್ದದ್ರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿದ್ರು, ಧರ್ಮಸ್ಥಳದ ಹತ್ರ ನಾವು ಮಾತಾಡ್ಲಿಕ್ಕಾಗೋದಿಲ್ಲ. ಇದು ನಾನು ಇವತ್ತು ನೆನಪಿಸ್ಕೊಂಡು ನೋಡಬೇಕು, ನಮ್ಮ ತಂತ್ರಜ್ಞಾನ, ನಮ್ಮ ಸಾಫ್ಟ್ವೇರ್, ನಮ್ಮ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂತಂದ್ರೆ ಡಿಮಾನಿಟೈಸೇಷನ್ಲಿ ಧೈರ್ಯ ಮಾಡಿ 2ನೇ ದಿವಸ ಡಿಮಾನಿಟೈಸೇಷನ್ ಹೇಳಿದ 4ನೇ ದಿವಸದಿಂದ ನಾವು ಹಣ ಸಂಗ್ರಹಣೆಯನ್ನು ಪ್ರಾರಂಭ ಮಾಡಿದ್ದೇವೆ, ಅನುಮತಿಯನ್ನು ಪಡ್ಕೊಂಡಿದ್ದೇವೆ. ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರಿಗೆ ತೋರಿಸಿದ್ದೇವೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗೆ ತೋರಿಸಿದ್ದೇವೆ. ನಾನು ಮತ್ತೊಮ್ಮೆ ಪೈಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಆ ಪುಣ್ಯಾತ್ಮ ಎಷ್ಟು ಸತಿ ಹೋಗಿ ಎಷ್ಟು ಬಯಸ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ಅವರು ಬೆಂಗಳೂರಿನಲ್ಲಿ ಕೂತ್ಕೊಂಡು
ತಗೊಂಡು ಅವರು ಅದ್ರ ಬಗ್ಗೆ ಹೋರಾಟ ಮಾಡಿ ಅದು ಇಲ್ಲ ನಮ್ಮ ಸಿಸ್ಟಮ್ ಪರ್ಫೆಕ್ಟ್ ಇದೆ, ಇದರ ಒಂದು ಪೈಸೆ ಕೂಡ ಅದರೊಳಗೆ ಗೊಂದಲ ಆಗಲಿಲ್ಲ ಅನ್ನುವಂಥ. ಈ ಸಂದರ್ಭದಲ್ಲಿ ಇವತ್ತು ನಾನು ಪತ್ರಕರ್ತರು ಇಲ್ಲಿದ್ದಾರೆ, ಇಲ್ಲೊಂದು ನಾನು ನಿಮ್ಗೆ ಹೇಳಬೇಕು. 2017ನೇ ಟೈಮಲ್ಲಿ ಡಿಮಾನಿಟೈಸೇಷನ್ ಆಗುವಾಗ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗೊಂದು ಡಿಕ್ಲರೇಷನ್ ಸ್ಕೀಮ್ ಬಂದಿತ್ತು. ಏನಾದರೂ ನಿಮ್ಮಲ್ಲಿ ಅನ್ಅಕೌಂಟೆಡ್ ಹಣ ಇದ್ರೆ ಅದನ್ನು ಡಿಕ್ಲೇರ್ ಮಾಡಿ ಅಂತ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ನಮಗೆ ಒತ್ತಾಯ ಮಾಡಿದ್ರು, ಏನು ನಿಮ್ದೆಲ್ಲ ಚೆನ್ನಾಗಿದೆ, ಇಲ್ಲಿ 1 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿಬಿಡಿ, ಏನು ಅದೇನಾಗುತ್ತೆ ಅದು, ಯಾಕೆಂದ್ರೆ ಮತ್ತೆ ನಿಮ್ಗೆ ಕಿರಿಕಿರಿ ಆಗೋದಿಲ್ಲ. ಪೂಜ್ಯರು ಅದನ್ನು ಒಪ್ಪಲಿಲ್ಲ. ನಾವು 1 ರೂಪಾಯಿ ಕೂಡ ಡಿಕ್ಲೇರ್ ಮಾಡೋ ಪ್ರಶ್ನೆಯೇ ಇಲ್ಲ, ಯಾಕಂದ್ರೆ ನಮ್ಮ ಹಣದಲ್ಲಿ ಯಾವುದೇ ಕಪ್ಪು ಹಣ ತೆಡುವಂತ ವ್ಯಾಪಾರ ನಮ್ದಲ್ಲ. ಇದು ನಾನು ನಿಮಗೆ ಇವತ್ತು ಬಹಳ ನಾನು ಹಂಚಿಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. 2017ನೇ ಇಸ್ವಿನಲ್ಲಿ ಕಪ್ಪು ಹಣ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೇರವಾಗಿ ತಿಳಿಸಿದ ಸಂಸ್ಥೆ ನಮ್ಮದಾಗಿದೆ. ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು, ನಿಮಗೆ ಕಪ್ಪು ಹಣ ಇಲ್ಲ ಅಂತ ಹೇಳ್ತೀರಿ, ಆದರೆ 30, 40, 20 ಕೋಟಿ ಲಾಭ ಮಾಡ್ತಾ ಇದ್ದೀರಿ, ಆದ್ರಿಂದ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ. ಪೂಜ್ಯರು ಹೇಳಿದ್ರು, ನಾನು ಟ್ಯಾಕ್ಸ್ ಕಟ್ತೇನೆ, ಆದರೆ ನನ್ನ ಹತ್ರ ಕಪ್ಪು ಹಣ ಇದೆ ಅಂತ ನಾನು ಡಿಕ್ಲೇರ್ ಮಾಡೋದಿಲ್ಲ ಅಂತೇಳಿ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು. ಅಂದರೆ ಅವತ್ತಿಂದ ನಮ್ಮ ಸಂಸ್ಥೆಯನ್ನು 2 ಮಾಡಿಕೊಂಡು SKDRDP ಮದರ್ ಟ್ರಸ್ಟ್, SKDRDP BC ಟ್ರಸ್ಟ್, SKDRDP BC ಟ್ರಸ್ಟ್ನಲ್ಲಿ ವ್ಯವಹಾರದ ಕಾರ್ಯಕ್ರಮಗಳಾಗ್ತದೆ, ಮದರ್ ಟ್ರಸ್ಟ್ನಲ್ಲಿ ಅನುದಾನದ ಕಾರ್ಯಕ್ರಮಗಳಾಗ್ತದೆ ಅನ್ನುವಂಥ ರೀತಿಯಲ್ಲಿ 2017ರಲ್ಲಿ ನಾವು ಹೊಸ ಟ್ರಸ್ಟ್ ಅನ್ನು ಮಾಡಿದ್ವಿ. ಇಲ್ಲಿ ಒಂದು ಮತ್ತೆ ತಂತ್ರಜ್ಞಾನದ ಕಾಲಘಟ್ಟವನ್ನು ನಾನು ನೆನಪಿಸ್ಕೊಳ್ಬೇಕು. ಯಾಕೆಂದ್ರೆ ಎಷ್ಟು ದೊಡ್ಡ ಆಸ್ತಿ ಇದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದು. ಆ ಆಸ್ತಿ ಎಲ್ಲ ಪಾಲು ಮಾಡಿ BC ಟ್ರಸ್ಟಿಗೆ ವರ್ಗಾಯಿಸಬೇಕು, ಮದರ್ ಟ್ರಸ್ಟಿಗೆ ವರ್ಗಾಯಿಸಬೇಕು. ನಾವು ಬಹುಶಃ ಬೇರೆ ಯಾವುದೇ ಸಂಸ್ಥೆ ಆದರೆ ಇದಕ್ಕೆ 3 ವರ್ಷ ತಗೊಳ್ತಾರೆ. ಆದರೆ ಇವತ್ತು ನಮ್ಮ ತಂತ್ರಜ್ಞಾನ ಬಲವಾಗಿದ್ದರಿಂದ ನಾವು ಕೇವಲ 7 ತಿಂಗಳ ಒಳಗೆ ನಾವು ಈ ಇಡೀ ವರ್ಗಾವಣೆಯನ್ನು ಸಿಬ್ಬಂದಿಯಿಂದ ಹಿಡಿದು ಒಂದು ಕೊನೆ ಕಂಪ್ಯೂಟರ್ ವರೆಗೆ ನಾವು ಎಲ್ಲವನ್ನು ವರ್ಗಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಇವತ್ತು 7 ವರ್ಷಗಳು ಕಳೆದಿವೆ. ಇದ್ರ ಬಗ್ಗೆ ಯಾರಿಂದಲೇ ಒಂದು ಪ್ರಶ್ನೆಯೇ ನಮ್ಮಲ್ಲಿ ಉದ್ಭವ ಆಗಿಲ್ಲ. 7 ವರ್ಷದ ಎಲ್ಲ ಆಡಿಟಿನ ನಂತರದಲ್ಲಿ ನಮ್ಮಲ್ಲಿ ಹೇಳಿದ್ದೇನೆಂದ್ರೆ, ನಿಮ್ಮ ವರ್ಗಾವಣೆ ಅದ್ಭುತವಾಗಿದೆ, ಯಾವುದೇ ಒಂದು ಗೊಂದಲ ಇಲ್ಲದ ರೀತಿಯಲ್ಲಿ ನೀವು ವರ್ಗಾವಣೆ ಮಾಡಿದ್ದೀರಿ ಅಂತ ಹೇಳಿದರು. ಅದರಿಂದಾಗಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂಥ 2 ಅಣ್ಣ ತಮ್ಮ ಸಂಸ್ಥೆಗಳು ಕೆಲಸ ಮಾಡಿಕೊಂಡು ಜನರಿಗೆ ಸೇವೆಯನ್ನು ಮುಟ್ಟಿಸಲಿಕ್ಕೆ ಇದೆಲ್ಲವಕ್ಕೂ ತಂತ್ರಜ್ಞಾನ ಬಹಳ ದೊಡ್ಡ ದೇಣಿಗೆಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಈ ಹಂತದಲ್ಲಿ ನಾವು ಮೆಂಬರ್ ವೈಸ್ ಟ್ರ್ಯಾಕಿಂಗ್ ಮತ್ತು ಎಂಪ್ಲಾಯಿ ಟ್ರ್ಯಾಕಿಂಗ್ ಎಂಪ್ಲಾಯಿದ್ ಮಾಡಿದ್ವಿ. ಆಮೇಲೆ ಈ ನಮ್ಮ HR ಸಾಫ್ಟ್ವೇರ್ ಮಾಡಿದ್ವಿ, ಮತ್ತು ನಮ್ಮ ಲೈಫ್ ಇನ್ಶೂರೆನ್ಸ್ ಸಾಫ್ಟ್ವೇರ್ ಮಾಡಿದ್ವಿ. ಅನೇಕ ಸಾಫ್ಟ್ವೇರ್ಗಳನ್ನು ಮಾಡಿದ್ದೀವಿ. ನಾನು ಇವತ್ತು ಈ ಹೊತ್ತಿನಲ್ಲಿ ನೆನಪಿಸ್ಕೊಳ್ಬೇಕು, 2 ಕಾರ್ಯಕರ್ತರು ನಮ್ಮ ತಂತ್ರಜ್ಞಾನಕ್ಕೆ ಅತಿ ಹೆಚ್ಚು ನಮ್ಮೊಟ್ಟಿಗೆ ನಿಂತು ಸಹಕಾರ ಕೊಟ್ಟವರು ಓಂ ಪ್ರಕಾಶ್ ಮತ್ತು ಜಸಿಂತ. ಅವರಿಗೊಂದು ಚಪ್ಪಾಳೆ ನೀವು ಖಂಡಿತವಾಗಿ ಕೊಡಬೇಕು. ಓಂ ಪ್ರಕಾಶ್, ಜಸಿಂತ ಮತ್ತು ದುರ್ಗಾ ಜ್ಯೋತಿ, ಅಫ್ಕೋರ್ಸ್ ಎಲ್ಲರೂ ಇದ್ದಾರೆ, ನಾನು ಪ್ರತ್ಯೇಕ ಹೆಸರು ಹೇಳುವಂಥದ್ದಲ್ಲ. ಆದರೆ ತಂತ್ರಜ್ಞಾನವನ್ನು ಬಲಪಡಿಸುವಲ್ಲಿ ಅವರ ತತ್ಪರ ಕೆಲಸ, ಅವರ ಶ್ರಮ ಅಡಗಿದೆ. ಇದಕ್ಕೊಂದು ಉದಾಹರಣೆ ಕೊಟ್ಟು ನಾನು ಇದನ್ನು ಮುಗಿಸ್ಬೋದು. 2020ರಲ್ಲಿ ಕೊರೋನಾ ಬಂದಂಥ ಅವಧಿಯಲ್ಲಿ ಎಲ್ಲರೂ ಮನೆ ಬಾಗಿಲು ಹಾಕೊಂಡು ಕೂತ್ಕೊಂಡ್ರು. ಆದರೆ ನಮಗೆ ಜವಾಬ್ದಾರಿ ಇತ್ತು, ಪೂಜ್ಯರು ಕೊಟ್ಟಂತ ಜವಾಬ್ದಾರಿ ಏನು, ಸಂಬಳ ಕೊಡಬೇಕು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಸುಮಾರು 15,000 ಜನ ಬಡ ಜನರು ಮಾಶಾಸನ ಪಡಿತಾ ಇರೋರು ಅಲ್ಲಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಕಾಯ್ತಾ ಇದ್ದಾರೆ. ಅವರಿಗೆ ಹಣ ಮುಟ್ಟಿಸ್ಬೇಕು ನಾವು. ಸುಮಾರು 1 ಕೋಟಿ ರೂಪಾಯಿನಷ್ಟು ಹಣ, 1 ಕೋಟಿಗಿಂತ ಜಾಸ್ತಿ ಹಣ ಆ ಬಡ ಜನರ ಮನೆಗೆ ಮುಟ್ಟಬೇಕು, ಇಲ್ಲದ್ರೆ ಅವರಿಗೆ ಊಟ ಮಾಡಲಿಕ್ಕೆ ದುಡ್ಡಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಓಂ ಪ್ರಕಾಶ್ ಅವರು, ಜಸಿಂತಾರವರು, ಸಂತೋಷ್ ಅವರು, ದುರ್ಗಾ ಜ್ಯೋತಿ ಅವರು ಎಲ್ಲ ನಿಯಮಗಳನ್ನ ಮೀರಿ ಕಚೇರಿಗೆ ಬಂದು ಅದಕ್ಕೆ ಬೇಕಾದಂಥ ಸಾಫ್ಟ್ವೇರ್ನ ಡೆವಲಪ್ ಮಾಡಿ ನಮ್ಮ ಕಾರ್ಯಕರ್ತರ ಅಕೌಂಟಿಗೆ, ಅವರ ವೈಯಕ್ತಿಕ ಅಕೌಂಟಿಗೆ ಹಣವನ್ನು ಹಾಕಿ ಅವರ ಮುಖಾಂತರ ನಮ್ಮ ಫಲಾನುಭವಿಗಳಿಗೆ ಹಣವನ್ನು ಮುಟ್ಟಿಸುವಂತ. ಅಂದರೆ ಅಂದರೆ ಏಪ್ರಿಲ್ 3ನೇ ತಾರೀಕು ನಾವು ಎಲ್ಲ ಫಲಾನುಭವಿಗಳಿಗೆ ಹಣವನ್ನು ಅವರಿಗೆ ಮುಟ್ಟಿಸಿದ್ದೇವೆ. ಇದೊಂದು ದೊಡ್ಡ ದಾಖಲೆ, ಬೇರೆ ಯಾವ ಸಂಸ್ಥೆಯವರು ಇದನ್ನು ಮಾಡಲಿಲ್ಲ. ಆದರೆ ತಂತ್ರಜ್ಞಾನ ಇದ್ದದ್ರಿಂದ ನಾವು 3 ದಿವಸದ ಒಳಗೆ, 3 ದಿವಸ ತಡ ಆಯಿತು, 3 ದಿವಸದೊಳಗೆ ನಾವು ಅವರಿಗೆ ಹಣವನ್ನು ಮುಟ್ಟಿಸಿ ಮತ್ತು ಕಾರ್ಯಕರ್ತರಿಗೂ ವೇತನವನ್ನು ಬಿಡುಗಡೆ ಮಾಡಿದ್ವಿ. ಬಹುಶಃ ನಾನಿವತ್ತು ಪೂಜ್ಯರಲ್ಲಿ ಹೇಳುವಂಥದ್ದು, ಪೂಜ್ಯರೇ ತಮ್ಮ ಒಂದು ಆಡಳಿತದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 2001ರಿಂದ 2024ರವರೆಗೆ ನಮ್ಮ ಕಾರ್ಯಕರ್ತರಿಗೆ ಸಂಬಳ ಸಿಗೋದಕ್ಕೆ 3 ದಿನ ತಡ ಆದದ್ದು ಏಪ್ರಿಲ್ 2020 ಮಾತ್ರ. ಅದು ಬಿಟ್ಟರೆ ಪೂಜ್ಯರು ಯಾವಾಗಲೂ ನಮಗೆ 30ನೇ ತಾರೀಕು ಸಂಬಳ ಕೊಟ್ಟಿದ್ದಾರೆ. 30ನೇ ತಾರೀಕೆ ಸಂಬಳ, 31ನೇ ತಾರೀಕವರೆಗೆ ಕಾಯುವಂಥದ್ದೇ ಇಲ್ಲ. 30ನೇ ತಾರೀಕು ಎಲ್ಲರ ಅಕೌಂಟಿಗೆ ಸಂಬಳ ಬೀಳ್ತದೆ. ಇದು ಟೆಕ್ನಾಲಜಿಯನ್ನು ಪೂಜ್ಯರು ನಮಗೆ ಡೆವಲಪ್ ಮಾಡಲಿಕ್ಕೆ ಕೊಟ್ಟಂಥ ಒಂದು ಆದರ್ಶ. ಇದನ್ನು ಅಳವಡಿಸಿಕೊಂಡು ನಾವು ಬೆಳೆಸಿದ್ದೇವೆ. 2020ರ ನಂತರ ಮತ್ತಷ್ಟು ವೇಗವಾಗಿ ನಮ್ಮ ಅನಿಲ್ ಅವರು ಬಂದರು. ಅನಿಲ್ ಅವರು ಇವತ್ತು ನೆನಪಿಸ್ಕೊಳ್ಬೇಕು, ಅವರು ವಿಜಯ ಬ್ಯಾಂಕಿನಲ್ಲಿ ಇರುವಾಗಲೇ
ಅವರು ಮಾಡಿದ್ದು MBA ಅಂತ ಹೇಳ್ತಾ ಇದ್ರು. ಈಗ ನಾನು ಮಾಡಿದ್ದು MBA ಡಿಗ್ರಿ, ಆದರೆ ನನ್ನನ್ನು ಬಳಕೆ ಮಾಡಿದ್ದು ತಂತ್ರಜ್ಞಾನಕ್ಕೆ. ಯಾಕೆಂದರೆ ಅವರಿಗೆ ಎಲ್ಲ ವಿಷಯದಲ್ಲೂ ಜ್ಞಾನ ಉಂಟು. ಯಾವ ವಿಷಯದಲ್ಲಿ ಹೇಳಿದ್ರು ಅವರಲ್ಲಿ ಅವರದ್ದೊಂದು ಅಭಿಪ್ರಾಯ ಇರ್ತದೆ. ಹಾಗೆ ಅವರು ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಬಹಳ ಮುನ್ನಡೆಯಲ್ಲಿ ಕೆಲಸ ಮಾಡಿದವರು. ಆ ಬ್ಯಾಂಕಿನಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದರು. ಬಹುಶಃ ದೇಶವನ್ನೆಲ್ಲ ಸಂಚಾರ ಮಾಡಿದ್ದಾರೆ. ಆ ಕಾಲದಲ್ಲಿ ವಿಜಯ ಬ್ಯಾಂಕಿನವರು ತಮ್ಮ ಅಕೌಂಟನ್ನು ಯಾಂತ್ರೀಕರಣ ಮಾಡ್ತಾ ಇದ್ದಾರೆ, ಮೆಕನೈಸ್ ಮಾಡ್ತಾ ಇದ್ರು, ತಂತ್ರಜ್ಞಾನ ಅಳವಡಿಕೆ ಮಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಬ್ಯಾಂಕಿನಲ್ಲಿ ಕೆಲಸ ಮಾಡಿದ್ರಿಂದ ಅವರು ನಮಗೆ ಬಂದು ಸೇರ್ಕೊಂಡದ್ದು ಅದು ನಮಗೆ ಸ್ವಾಮಿ ಕೊಟ್ಟಂತ ಒಂದು ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಪೂಜ್ಯರು ಅವ್ರನ್ನ ನಮ್ಮ ಯೋಜನೆಗೆ ಕೊಡ ಮಾಡಿದ್ರು. ಪೂಜ್ಯರು ಅವ್ರನ್ನ ಬೇರೆ ಕಡೆ ಕೊಡಬಹುದಿತ್ತು, ಆದರೆ ನಮಗೆ ಕೊಟ್ಟದ್ದು ನಮ್ಮ ಭಾಗ್ಯ ಅಂತ ತಿಳ್ಕೊಳ್ತೇವೆ. ಯಾಕೆಂದ್ರೆ ಅವರು ಸೇರಿದ ನಂತರ ಹಲವಾರು ಹೊಸ ವಿಚಾರಗಳ ಬಗ್ಗೆ ನಾವು ಇನ್ನಷ್ಟು ವೇಗವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಮುಖ್ಯವಾಗಿ ಸಿಬ್ಬಂದಿಗಳ ಅವರ ಕೆಲಸವನ್ನು ಪರಿಶೀಲನೆ ಮಾಡುವಂಥ ಸಾಫ್ಟ್ವೇರ್ಗಳಿರ್ಬೋದು. ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ನೇರವಾಗಿ ಮನೆಯಲ್ಲಿ ಕೂತು ಸಾಲಕ್ಕೆ ಅರ್ಜಿ ಸಲ್ಲಿಸುವಂಥದ್ದು ಇರ್ಬೋದು, ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥದ್ದು, ತಮ್ಮ ಮೊಬೈಲ್ನಿಂದನೇ ನೇರ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು. ನಂತರ ದಿನಗಳಲ್ಲಿ ನಾವು ಕಾಮನ್ ಸರ್ವಿಸ್ ಸೆಂಟರ್ ಮಾಡಿದ್ವಿ. ಸುಮಾರು 10,000 ಕಾಮನ್ ಸರ್ವಿಸ್ ಸೆಂಟರ್ ಮಾಡಿದ್ರಿಂದ ಮತ್ತಷ್ಟು ಪಾರದರ್ಶಕವಾಗಿ ಇವತ್ತು ಗುಲ್ಬರ್ಗದ ಒಂದು ಮೂಲೆಯಲ್ಲಿ ಯಾರು ಸಾಲ ತಗೊಂಡ್ರು ಕೂಡ ಅವ್ರದ್ದು ಕಂಪ್ಲೀಟ್ ಐಡೆಂಟಿಟಿ ನಮಗೆ ತತ್ಕ್ಷಣ ಗೊತ್ತಾಗ್ತದೆ. ಅಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ಯಾರಾದರೂ ಒಬ್ರು ಸಾಲ ತಗೊಂಡ್ರೆ ಇವತ್ತು ಬಹುಶಃ ದೇಶದಲ್ಲಿ ನಮ್ಮದೇ, ನಾವೊಬ್ಬರೇ ಅಂತ ಹೇಳ್ತೇನೆ, ನಾನು ಇವತ್ತು ಧೈರ್ಯವಾಗಿ ಹೇಳ್ತೇನೆ, ಯಾರಾದರೂ ಒಬ್ರು ಸಾಲ ತಗೊಂಡ್ರೆ ಸಾಲ ತಗೊಂಡ ದಿವಸವೇ ಅವನಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೇವೆ. ಏನು ಸ್ಟೇಟ್ಮೆಂಟು? ನೀನು ಯಾವ ಬ್ಯಾಂಕಿಂದ ಸಾಲ ತಗೊಂಡಿದ್ಯಾ, ಆ ಬ್ಯಾಂಕಿನವರು ಎಷ್ಟು ಬಡ್ಡಿ ವಿಧಿಸಿದ್ದಾರೆ, ನಿಮ್ಮ ಸಂಘದ ಹೆಸರೇನು, ನಿಮ್ಮ ಸಂಘದವರು ನಿನಗೆ ಎಷ್ಟು ಬಡ್ಡಿ ವಿಧಿಸ್ತಾ ಇದ್ದಾರೆ, ನೀನು ಒಟ್ಟು ಕಟ್ಟಬೇಕಾದ ಬಡ್ಡಿ ಎಷ್ಟು, ಅದನ್ನ ವಾರ ಪ್ರತಿ ವಾರವನ್ನು ಹಾಕಿ ಕೊಡ್ತೇವೆ. ಈ ವಾರ ಇಷ್ಟು ಕಂತು ಕಟ್ತೀಯಾ, ಅದ್ರಲ್ಲಿ ಇಷ್ಟು ಬಡ್ಡಿಗೆ ಹೋಗ್ತದೆ, ಇಷ್ಟು ಹೆಸರಿಗೆ ಹೋಗ್ತದೆ, ಮುಂದಿನ ವಾರ ಅವನು ಏನು ಒಪ್ಪಿಕೊಂಡಿರ್ತಾನ ಆ ಅವಧಿಯ ಪೂರ್ಣ ವಿವರವನ್ನು ಅವನಿಗೆ ನಾವು ಮೊದಲೇ ಕೊಡ್ತೇವೆ. ಮಾತ್ರ ಅಲ್ಲ, ಅವನಿಗೆ ಮತ್ತೆ ನೀನು ಬರ್ಕೋ, ನಾನು ಕೊಟ್ಟಿದ್ದು ನೀನು ಇದೇ ಪ್ರಕಾರ ಮಾಡಿ ಕಟ್ಟಿದ್ರೆ ಈ ಪ್ರಕಾರದ ಕ್ಲೋಸ್ ಆಗ್ತದೆ ಅನ್ನುವಂಥ, ಇದಕ್ಕಿಂತ ಟ್ರಾನ್ಸ್ಪರೆನ್ಸಿ ಇನ್ನೇನು ಬೇಕು? 100% ನೀವು ಸಾಲ ತಗೊಂಡ್ರಿದ್ರೆ ನೀವು ಬಡ್ಡಿ ಎಷ್ಟು ಕಟ್ತೀರಿ, ಅದಕ್ಕೆ ಎಷ್ಟು ಬಡ್ಡಿ ಆಗ್ತದೆ, ಒಟ್ಟು ಬಡ್ಡಿ ಎಷ್ಟು ಕಟ್ತೀರಿ, ಅದು ಎಷ್ಟು ವಾರದಲ್ಲಿ ಮುಗಿತದೆ, ವಾರ ಎಷ್ಟು ಕಟ್ಟಬೇಕು, ಪ್ರತಿ ವಾರ ಎಷ್ಟು ಬಡ್ಡಿಗೆ ಪ್ರತಿ ಮಾಹಿತಿ ಇರುವಂತ ನಮ್ಮ ಯೋಜನೆಯಲ್ಲಿರುವ 55 ಲಕ್ಷ ಜನರಿಗೆ ಪ್ರತಿ ವರ್ಷ, ಇವತ್ತು ನಾನು ಪತ್ರಕರ್ತನ ಹೇಳೋದು ಬಯಸ್ತೇನೆ, 35 ಲಕ್ಷ ಸಾಲಗಳನ್ನು ಪ್ರತಿ ವರ್ಷ ಕೊಡ್ತೇವೆ. 35 ಲಕ್ಷ ಸಾಲಗಳಿಗೂ ನಮ್ಮ ಮರುಪಾವತಿ ಚೀಟಿ ಹೋಗ್ತದೆ. ತಗೊಂಡ ದಿವಸವೇ ಅವನಿಗೆ ಗೊತ್ತಾಗ್ತದೆ ನಾನು ಎಷ್ಟು ಕಟ್ಟಬೇಕಾಗ್ತದೆ ಹೇಗೆ ಅಂತ. ಅವರು ನೋಡದೆ ಹರಿದು ಬಿಸಾಡಿದ್ರೆ ಅದು ಬೇರೆ ವಿಷಯ, ಅವರು ಅದಕ್ಕೆ ಬೋಂಡ ಕಟ್ಟಿದ್ರೆ ಅದು ನನಗೆ ಗೊತ್ತಿಲ್ಲ. ಆದರೆ ಅವ್ರು ಪ್ರತಿಯೊಬ್ಬರು ಮನೇಲಿ ಇರಬೇಕು. ಅದನ್ನ ನೀವು ಪಡ್ಕೊಂಡಂತ ಸಾಲ ನಿಮ್ಮ ಗಂಡನಿಗೆ ಗೊತ್ತಾಗಬೇಕು, ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು, ಅದಕ್ಕೆ ಎಷ್ಟು ಬಡ್ಡಿ ಬೀಳ್ತದೆ ಅಂತ ಗೊತ್ತಾಗಬೇಕು. ಈ ರೀತಿಯ ಒಂದು ವ್ಯವಸ್ಥೆಯನ್ನ ಕೇವಲ ಪೂಜ್ಯರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈವನ್ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಮಾಡಿಲ್ಲ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಫ್ಯೂಚರ್ ಡೇಟಿನ ರೀಪೇಮೆಂಟ್ ಶೆಡ್ಯೂಲ್ ಅನ್ನ ಕೊಡಲಿಲ್ಲ. ಅವರು ನಾವು ಇಟ್ಟಿದ್ದು ಲಾಸ್ಟ್ ವೀಕ್ ನಾವು ಕೊಟ್ಟಿದ್ದೇವೆ. ಇದು ಒಂದು ಬಹಳ ದೊಡ್ಡ ಸಾಧನೆ. ಹಾಗಾಗಿ ಎಲ್ಲ ಸಂಪೂರ್ಣ ಪಾರದರ್ಶಕತೆಯತ್ತ ಗಮನ ಕೊಟ್ಟಿದ್ದೇವೆ. 2023ರಲ್ಲಿ ಅನಿಲ್ ಅವರು ಹೇಳಿದರು, ಸರ್ ನಮ್ಮ ಸಂಸ್ಥೆಗೆ ಖಂಡಿತವಾಗಿ 27,001 ಬೇಕು ಅಂತ ಹೇಳಿ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಅನಿಲ್ ಅವರು ನಮಗೆ ಮಾಡಿದರು. ಮುಖ್ಯವಾಗಿ ನಮ್ಮ ಡೇಟಾ ಸೆಕ್ಯೂರಿಟಿ ಮಾಡುವ ಬಗ್ಗೆ ಅದಕ್ಕೆ ಬೇಕಾಗುವಂಥ ಸಾಫ್ಟ್ವೇರ್ಗಳು, ಸಿಸ್ಟಮ್ಗಳನ್ನು ಅಳವಡಿಸುವಂಥದ್ದು, ನಮ್ಮ ಪ್ರತಿಯೊಬ್ಬರು ಯೂಸ್ ಮಾಡುವ ಸಾಫ್ಟ್ವೇರ್, ಕಂಪ್ಯೂಟರ್ ಇರ್ಬೋದು, ಟ್ಯಾಬ್ ಇರ್ಬೋದು, ಅದರಲ್ಲಿ ಸೆಕ್ಯೂರಿಟಿಯನ್ನು ಮಾಡೋ ಅದೆಲ್ಲ ಕ್ರಮಗಳನ್ನು ಅನಿಲ್ ಅವರು ನಾವೆಲ್ಲ ಸೇರಿಕೊಂಡು ಮಾಡಿದೆವು. ನಂತರ ಅದೆಲ್ಲ ಆದ ನಂತರ 27,001ಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ. ಇದು ಪ್ರಕ್ರಿಯೆ ಬಹಳ ಕಷ್ಟದ ಪ್ರಕ್ರಿಯೆ. ಸುಮಾರು 9 ತಿಂಗಳ ಕಾಲ, 9 ತಿಂಗಳು ಕಂಪ್ಲೀಟ್ ವರ್ಕ್ ಆದದ್ದು. ಅದಕ್ಕೆ ಮೊದಲೊಂದು 6 ತಿಂಗಳು ತಯಾರಿಯಲ್ಲಿತ್ತು. ಸುಮಾರು 1.5 ವರ್ಷಗಳ ಕಾಲ ಪ್ರಯತ್ನ ಪಟ್ಟು, ಅಂದರೆ ನಮ್ಮ ಒಟ್ಟು ವ್ಯವಸ್ಥೆಯನ್ನ, ಆ ವ್ಯವಸ್ಥೆಯಲ್ಲಿ ನೀವು ನೆನ್ಪಿಟ್ಟುಕೊಳ್ಳಿ, ಸಿಬ್ಬಂದಿಯನ್ನು ನೋಡಿಕೊಳ್ಳುವುದು ಕೂಡ ಸೇರ್ತದೆ. ಸಿಬ್ಬಂದಿಯನ್ನು ಯಾವ ರೀತಿ ನೋಡಿಕೊಳ್ತಾರೆ, ಇವರು ವಸ್ತುಗಳನ್ನು ಯಾವ ರೀತಿ ಖರೀದಿ ಮಾಡ್ತಾರೆ, ಇವರು ಅದಕ್ಕೆ ತಂತ್ರಜ್ಞಾನವನ್ನು ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ, ಆ ಫೀಲ್ಡ್ನಲ್ಲಿ ಯಾವ ರೀತಿ ಸಂಪೂರ್ಣ ಎಂತ ಹೇಳ್ತಾರೆ, ಜನ್ಮ ಜಾಲಾಡುವುದು ಅಂತ ಹೇಳಿದ್ರೆ ಇದೆ. ಇವರು 27,000 ಆ ರೀತಿ ಜಾಲಾಡಿ ಪರಿಶೀಲನೆ ಮಾಡಿ, ಅದರಲ್ಲಿ ಮತ್ತೆ ನೋಡಿ ಇದರಲ್ಲಿ ನೀವು ಸ್ವಲ್ಪ ವೀಕ್ ಇದ್ದೀರಿ, ಇದನ್ನು ಸರಿ ಮಾಡ್ಕೊಳ್ಳಿ, ಮತ್ತೆ ಅವ್ರು ಕೊಡಲಿಲ್ಲ ಸರ್ಟಿಫಿಕೇಟ್, ಇದರಲ್ಲಿ ಸರಿ ಮಾಡಿ ಮತ್ತೆ ನಮಗೆ ತೋರಿಸಿ, ಇದರಲ್ಲಿ ಸರಿ ಮಾಡಿ ತೋರಿಸಿ, 2-3 ಅಂತಿಮವಾಗಿ 109 ವಿಷಯಗಳ ಪೈಕಿ 109 ವಿಷಯಗಳನ್ನು ಪಾಸ್ ಮಾಡಿಸಿ ನಮಗೆ 1 ತಿಂಗಳ ಹಿಂದೆ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ನೀವು ಅರ್ಹರಿದ್ದೀರಿ, ನೀವು 27,001 ಆನ್ ಟೆಕ್ನಾಲಜಿ, ಆನ್
ಕಂಪ್ಯೂಟರ್ ಅಪ್ಲಿಕೇಶನ್, ಆನ್ ಟ್ರಾನ್ಸ್ಪರೆನ್ಸಿ, ಆನ್ ಡೆಲಿವರಿ ಆಫ್ ಸರ್ವಿಸಸ್, ಆನ್ ಹ್ಯೂಮನ್ ರಿಸೋರ್ಸ್. ಇದು ಯು ಆರ್ ಮೋಸ್ಟ್ ಕೇಪಬಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಗುರುತಿಸಿ ಕೊಟ್ಟಿರುವಂತಹ ಒಂದು ಪ್ರಮಾಣ ಪತ್ರ. ಇದನ್ನು ಪ್ರಶಸ್ತಿ ಅಂತ ಹೇಳ್ಬೋದು, ನೀವು ಪ್ರಮಾಣ ಪತ್ರ ಅಂತ ಹೇಳ್ಬೋದು, ಸರ್ಟಿಫಿಕೇಟ್ ಅಂತ ಹೇಳ್ಬೋದು, ಗೌರವ ಅಂತ ಹೇಳ್ಬೋದು. ಇದು ಶಾಶ್ವತವಾದ ಪ್ರಮಾಣ ಪತ್ರ ಅಲ್ಲ, ನೆನ್ಪಿಟ್ಕೊಳ್ಬೇಕು ನಾವೆಲ್ಲ. ಇದಕ್ಕೆ ಕೇವಲ 2 ವರ್ಷ ಮಾತ್ರ ಇದಕ್ಕೆ ಅವಧಿ. ಮತ್ತೆ ನಾವು ಪುನಃ ಇದೇ ಜಾಲಾಡಿಸಿಕೊಂಡು ಮತ್ತೊಂದು ಸತಿ ಅವ್ರ ತನಿಖೆಗೆ ಒಳಪಟ್ಟು, ಅಂದರೆ ಇಟ್ ಈಸ್ ಕ್ವಾಲಿಟಿ ಆಡಿಟ್. ಇದು ನಿರಂತರವಾಗಿ ಆಗುವಂಥ ಆಡಿಟ್ಟು. 2 ವರ್ಷಗಳ, ಅದು ಬಹುಶಃ ನನ್ನ ಅಂದಾಜು 2025 ಅಕ್ಟೋಬರ್ಗೆ ಈ ಮುಗೀತದೆ. ಮತ್ತೆ ನಾವು ನಮ್ಮನ್ನು ಈ ಆಡಿಟಿಗೆ ಒಗ್ಗಿಸಿಕೊಂಡು ಮತ್ತೆ ಈ ಪ್ರಮಾಣ ಪತ್ರವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅಂದರೆ ಇದರಲ್ಲಿ ವಿಶೇಷವಾಗಿ ಅಂತಂದರೆ ಈ ಒಂದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆ ಪೂಜ್ಯರು ಕಂಡ ಕನಸಿನಂತೆ ತನ್ನನ್ನು ತಾನು ಬೆಳೆಸಿಕೊಂಡು ಇವತ್ತು ಎಲ್ಲ ಪರೀಕ್ಷೆಗಳಿಗೆ ತನ್ನನ್ನು ತಾನು ಒಗ್ಗಿಕೊಂಡು ಯಶಸ್ವಿಯಾಗಿ ಹೊರಬಂದಿರುವಂಥದ್ದು ಇವತ್ತು. ಆದ್ದರಿಂದ ಇವತ್ತು ಚರಿತ್ರಾರ್ಹವಾಗಿರ್ತಕ್ಕಂಥ ದಿನ. ಬಹುಶಃ ಯಾರೂ ಇವತ್ತು ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 27,001 ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಬೋದು ಅಂಥ ಒಂದು ದಿನ ಅಂತ ಹೇಳ್ತಾ, ಈ ಒಂದು ಅವರು ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ NQA ಅಂತೇಳಿ, ಅವರು ISO ಸಂಸ್ಥೆ ಒಂದು ಸಹ ಸದಸ್ಯರು. ISO ಸಂಸ್ಥೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಿನಿವಾದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಈ NQA ಸಂಸ್ಥೆ ಇಂಗ್ಲೆಂಡಿನಲ್ಲಿ ಇರ್ತಕ್ಕಂಥ ಸಂಸ್ಥೆ. ಅವರ ಸಂಸ್ಥೆ ಬಗ್ಗೆ ಅವರೇ ಮಾತಾಡ್ತಾರೆ. ಆ ಸಂಸ್ಥೆಯ ಪರವಾಗಿ ಇವತ್ತು ನಮ್ಮಲ್ಲಿ ಗಣ್ಯರು ಬಂದಿದ್ದಾರೆ. ಈ ಒಂದು ನಮಗೆ ಪ್ರಶಸ್ತಿಯನ್ನು ಕೊಡ್ತೇವೆ ಅಂತ ಹೇಳಿ ಖುದ್ದಾಗಿ ಬಂದು ಎಲ್ಲರ ಸಮ್ಮುಖದಲ್ಲಿ ಕೊಡಬೇಕು ಅಂತ ಹೇಳಿ ಅವರು ಅಪೇಕ್ಷೆ ಪಟ್ಟ ಮೇರೆಗೆ ಪೂಜ್ಯರು ಇದಕ್ಕೆ ಇವತ್ತು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ NQA ಸಂಸ್ಥೆಯ ನಮ್ಮ ದೇಶದ ಮುಖ್ಯಸ್ಥರು ಬಂದು ನಮಗೆ ಈ ಪ್ರಶಸ್ತಿಯನ್ನು ಕೊಡ್ತಲಿದ್ದಾರೆ. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಮತ್ತು ನಾವು ಮಾಡಿರುವಂತಹ ಕೆಲಸಗಳ ಬಗ್ಗೆ ಅವರ ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಮತ್ತು ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೇಗದಿಂದ ಮತ್ತಷ್ಟು ಉತ್ಸಾಹ ಭರಿತರಾಗಿ ಕೆಲಸ ಮಾಡೋದಕ್ಕೆ ಆಶೀರ್ವಾದ ಮಾಡೋದಕ್ಕೆ ಪೂಜ್ಯರು ಆಗಮಿಸಿದ್ದಾರೆ. ಪೂಜ್ಯರನ್ನು ನಾನು ನಿಮಗೇನು ಯಾರಿಗೂ ಪರಿಚಯ ಮಾಡಿಕೊಳ್ಳುವಷ್ಟು ಸಾಹಸವನ್ನು ನಾನು ಮಾಡೋದಿಲ್ಲ. ಪೂಜ್ಯರು ಸಮಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಎಷ್ಟೊಂದು ಅವರ ಕೆಲಸಗಳ ನಡುವೆ ನಮ್ಮ ಯೋಜನೆ ಅಂದರೆ ಅವರಿಗೆ ಭಾಳ ಪ್ರೀತಿ. ಯಾಕೆ ಯಾವಾಗ ನೀವು ಬೀಡಿಗೆ ಬೇಕಾದ್ರೂ ಹೋಗಿ ಅಲ್ಲಿ ನಮ್ಮವ್ರು ಯಾರಾದರೂ ಏನೋ ಒಂದು ಕಿರಿಕಿರಿ ಮಾಡ್ತಾ ಇರ್ತಾರೆ ಅಲ್ಲಿ. ಅಂದರೆ ಏನಾದ್ರು ಒಂದು ಹೇಳೋದು, ಮತ್ತೊಂದು ಸಮಸ್ಯೆ ಹೇಳ್ಕೊಳ್ಳೋದು, ಇದು ಹಾಗಾಗಿದೆ ಹೀಗಾಗಿದೆ ಅಂತ ಹೇಳುವಂಥದ್ದು. ಪಾರದರ್ಶಕತೆಗೆ ಬಹಳ ದೊಡ್ಡ ಉದಾಹರಣೆ ನಾನು ಅದನ್ನು ಕೂಡ ನಾನು ಪತ್ರಕರ್ತರಿಗೆ ಕೊಟ್ಟಿದ್ದೇನೆ. ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿಗೆ ಬಹಳ ದೊಡ್ಡ ಒಂದು ಶಕ್ತಿ ಅಂದರೆ ಪೂಜ್ಯರು. ಯಾಕೆಂದ್ರೆ ಅವರು ಯಾರೊಬ್ಬರು ಹೋದ್ರು ಕೂಡ ಸಂಘದ ವಿಚಾರ ಹೇಳಿದ್ರೆ ಕಿವಿ ಕೊಟ್ಟು ಕೇಳ್ತಾರೆ. ಮತ್ತೆ ನಮಗೆ ಮೆಸೇಜ್ ಹಾಕ್ತಾರೆ, ಇಮಿಡಿಯೇಟ್ಲಿಗೆ ಫೋನ್ ಮಾಡಿ ಹೇಳ್ತಾರೆ, ಮಂಜುನಾಥ್ ಅದು ಹೀಗಾಗಿದೆ, ಅಲ್ಲಿ ಆ ಸಮಸ್ಯೆ ಆಗಿದೆ, ನೀ ಎಂತ ಮಾಡ್ತಾ ಇದೆಯಾ, ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನುವಂಥ. ಹಾಗಾಗಿ ನಾವು ಯಾವಾಗಲೂ ಆನ್ ಅವರ್ ಟೋಸ್, ಎಚ್ಚರಿಕೆಯಿಂದ ಇರ್ತೀವಿ. ಯಾಕೆಂದ್ರೆ ಎಲ್ಲರೂ ಪೂಜ್ಯರ ಹತ್ರ ಹೋಗ್ತಾರೆ ಅಂತ ನಮಗೆ ಗೊತ್ತುಂಟು, ಮತ್ತೆ ಪೂಜ್ಯರು ಎಲ್ರಿಗೂ ಟೈಮ್ ಕೊಡ್ತಾರೆ ಅಂತ ಗೊತ್ತುಂಟು. ಹಿ ಈಸ್ ದ ಬೆಸ್ಟ್ ಪಾಯಿಂಟ್ ಆಫ್ ಟ್ರಾನ್ಸ್ಪರೆನ್ಸಿ. ಇವತ್ತು ಒಬ್ಬ ಅಧ್ಯಕ್ಷರನ್ನ ನೀವು ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ಅಥವಾ ಅಧ್ಯಕ್ಷರು ಬಿಡಿ, ಜನರಲ್ ಮ್ಯಾನೇಜರ್ ಸಿಕ್ಕುದಿಲ್ಲ, ಯಾರು ಸಿಕ್ಕುದಿಲ್ಲ, ಬೇರೆ ಬೇರೆ ಖಾಸಗಿ ಸಂಸ್ಥೆ. ಆದರೆ ಪೂಜ್ಯರು ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಫಲಾನುಭವಿಗಳಿಗೆ ಮಾತ್ರ ಅಲ್ಲ, ಸಹ ಸಂಸ್ಥೆಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಮುಕ್ತವಾಗಿ ಸಿಗೋದ್ರಿಂದ ನಾವೆಲ್ಲರೂ ಎಚ್ಚರಿಕೆಯಿಂದ ಕೆಲಸ ಮಾಡ್ತೇವೆ. ಯಾಕೆಂದ್ರೆ ಅದು ಪೂಜ್ಯರ ಗಮನಕ್ಕೆ ಹೋಗ್ತದೆ. ಎಷ್ಟೋ ವಿಷಯಗಳು ನನಗೆ ಗೊತ್ತಿರೋದಿಲ್ಲ, ಅದು ಪೂಜ್ಯರಿಗೆ ಗೊತ್ತಿರ್ತದೆ. ಅವರು ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ. ಸಮಯ ಬಂದಾಗ ಹೇಳ್ತಾರೆ, ನೋಡು ನೀನು ನನಗೆ ಹೀಗೆ ಗೊತ್ತಿದೆ ಅಂತ. ಅಂದ್ರೆ ಅವ್ರಿಗೆ ಅಷ್ಟು ನಾಲೆಜ್ ಇದೆ, ಅಷ್ಟು ಅವರೇ ಒಂದು ದೊಡ್ಡ ಕಂಪ್ಯೂಟರ್, ಪೂಜ್ಯರೇ ಒಂದು ದೊಡ್ಡ ಕಂಪ್ಯೂಟರ್, ಅಷ್ಟು ಅವರು ಸೇಕರಣೆ ಮಾಡಿಕೊಂಡು. ನನಗೆ ಮೊನ್ನೆ ಯಾವುದೋ ಒಂದು ಹೇಳ್ತಾ ಇದ್ರು, 2014ನೇ ಇಸ್ವಿಯಲ್ಲಿ ಆದಂಥ ಒಂದು ಘಟನೆಯನ್ನು ಉಲ್ಲೇಖ ಮಾಡಿ, ನೋಡಿ ಹೀಗೆ ನೀನು ತಪ್ಪು ಮಾಡಿದ್ದೆ ಅವಾಗ ಅಂತ. ನನಗೆ ಅವರು ಅದು ಅವಾಗಿಂದು 10 ವರ್ಷದ ಹಿಂದಿಂದ ನಾನು ಖಂಡಿತ ನೆನ್ಪಿಟ್ಕೊಂಡಿರೋದಿಲ್ಲ ಅಂತ ಹೇಳ್ಕೊಂಡಿದ್ದೆ. ಅವ್ರು ಅದನ್ನು ಹೇಳಿದ್ರು, ನೀನು ಹೀಗೆ ಮಾಡಿದ್ದೆ ಅಂತೇಳಿ. ಅವರು ದೊಡ್ಡ ಕಂಪ್ಯೂಟರ್ ನಮಗೆ. ಹಾಗಾಗಿ ನಮ್ಮ ಸಂಸ್ಥೆ ಅದೃಷ್ಟವಂತ ಸಂಸ್ಥೆ. ಪೂಜ್ಯರು ಇವತ್ತು ಇಲ್ಲಿಗೆ ಬಂದಿದ್ದಾರೆ, ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಅವರ ಶಕ್ತಿಯ ಒಂದು ಬಿಂದು ನಮ್ಮ ಹೃದಯದಲ್ಲಿ ಸೇರಿದರೆ ನಾವು ಮತ್ತಷ್ಟು ಬೆಳಿತೇವೆ ಅನ್ನುವಂಥ ವಿಶ್ವಾಸ ನಮ್ಮದು. ಆದ್ದರಿಂದ ತಮ್ಮೆಲ್ಲರ ಪರವಾಗಿ ಪೂಜ್ಯರನ್ನು ನಾನು ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಹೇಮಾವತಿ ಅಮ್ಮನವರು ಕೂಡ ಅವರು ಕೂಲಂಕಷವಾಗಿ ಚರ್ಚೆ ಮಾಡ್ತಾರೆ. ಯಾವುದೇ ಒಂದು ಮ್ಯಾಕ್ರೋ ಲೆವೆಲಲ್ಲಿ ಅವರು ಚರ್ಚೆ ಮಾಡೋದಿಲ್ಲ. ಅಮ್ಮನವರೆಲ್ಲ ಮೈಕ್ರೋ ಲೆವೆಲಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತು ಈ ISO 27001 ಅಂದರೆ ಅದರ ಈ ಬಳಕೆ ಹೇಗಾಗುತ್ತೆ ಅಂತ ಒಂದು 5 ನಿಮಿಷ ಅವರಿಗೆ ನಮಗೆ ಹೇಳಿದರು. ಈ 27,000 ಸುಮ್ಮನೆ ಸರ್ಟಿಫಿಕೇಟಲ್ಲಿ ಕಟ್ಟಾಕಿ ಬೋರ್ಡ್ ಮೇಲೆ ಇಡುವುದಲ್ಲ, ಅದನ್ನು ಹೇಗೆಲ್ಲ ಉಪಯೋಗ ಮಾಡಿಕೊಳ್ಬೇಕು ಅಂತ 5 ನಿಮಿಷ ಅವರು ನಮಗೆ ಮಾರ್ಗದರ್ಶನ ಕೊಡು. ಅಂದರೆ ಮೈಕ್ರೋ ಲೆವೆಲ್ನಲ್ಲಿ ಈ ಯೋಜನೆಯ ಕಾರ್ಯಕ್ರಮಗಳನ್ನು ಅವಲೋಕನ ಮಾಡಿ ಅದರ ತಪ್ಪು ಒಪ್ಪುಗಳನ್ನು ಒಳ್ಳೆಯದನ್ನು ಗುರುತಿಸಿ ಹೇಳುವಂಥ ಹೃದಯವಂತಿಕೆ ಇರುವಂಥ ಅಮ್ಮನವರು ನಮಗೆ ಪ್ರತಿ ದಿನ ನಮಗೆ ಮಾರ್ಗದರ್ಶನ ಕೊಡ್ತಾ ಇರುವವರು. ಇವತ್ತು ಅಮ್ಮನವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಬರಮಾಡಿಕೊಳ್ತಾ ಇದ್ದೇನೆ.
ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದು ನಮಗೆ ISO 27,001 ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಲಿಕ್ಕಿರುವಂಥ CK ಅಮರ್ದೀಪ್ ಅವರು. ನಾನು ಇವಾಗ ಇಲ್ಲಿ ಬರುವಾಗ ಯೋಚನೆ ಮಾಡ್ತೇವೆ, ಒಂದು ಇಂಗ್ಲೀಷಲ್ಲಿ ಮಾತಾಡಬೇಕು, ಒಂದು ಕನ್ನಡದಲ್ಲಿ ಮಾತಾಡಬೇಕು, ಹೇಗಾಗುತ್ತೆ ಏನೋ ಅಂತೇಳಿ. ನಮ್ಮ ಅದೃಷ್ಟ, ಅದೊಂದು ಸ್ವಾಮಿ ಅದೃಷ್ಟ. ಯಾಕೆಂದರೆ ಅವರಿಗೂ ಚೆನ್ನಾಗಿ ಕನ್ನಡ ಬರ್ತದೆ, ಅಮರ್ದೀಪ್ ಅವರಿಗೆ ಕನ್ನಡ ಬರ್ತದೆ. ಅವರು ಸಾಧಾರಣ ಕಳೆದ 30 ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಕ್ವಾಲಿಟಿ ಸರ್ಟಿಫಿಕೇಶನ್ ಫೀಲ್ಡಿನಲ್ಲಿ ಕಳೆದ 2 ದಶಕಗಳಿಂದ ಕೆಲಸ ಮಾಡಿ ಇವಾಗ NQ ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಇಂಡಿಯಾ ಆಪರೇಷನ್ಸ್, ಭಾರತ ದೇಶದಲ್ಲಿ ಆ ಸಂಸ್ಥೆಯ ಆಪರೇಷನ್ಸನ್ನು ನೋಡಿಕೊಳ್ತಾ ಇದ್ದಾರೆ. ಹೇಳೋದಕ್ಕೇನೋ ಸಂಕೋಚ ಇಲ್ಲ. ಇವತ್ತು ಇಂಡಿಯಾ ದೇಶದಲ್ಲೇ ಇವರಿಂದ ಪ್ರಮಾಣ ಪತ್ರ ಆಗಿ ದೊರೆಕೊಂಡಂಥ 27,001 ಸುಮಾರು 1,000 ಖಾಸಗಿ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳಿವೆ. ಆದರೆ ಇದು ನಮ್ಮ ಪ್ರಥಮ NGO ಅನ್ನುವಂಥ ಒಂದು ಅದನ್ನು ನೆನಪಿಸಿಕೊಳ್ತಾ, ಅವರೇನು ಅದನ್ನು ಹೇಳೋದಿಲ್ಲ, ಆದರೆ ಅದನ್ನು ನೆನಪಿಸಿಕೊಳ್ತಾ ಅದರ 1,000 ಸಂಸ್ಥೆಗಳಿಗೆ ಅವರು ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಅವರು ಸ್ವತಃ ಅವರೇ ಸಾಫ್ಟ್ವೇರ್ ತಜ್ಞರು, ಸಾಫ್ಟ್ವೇರ್ ಇಂಜಿನಿಯರು. ಹಾಗಾಗಿ ಅವರಿಗೆ ಇದು ಕ್ಲೀನಾಗಿ ಅರ್ಥ ಆಗುತ್ತೆ. ಹಾಗೆ ಅವರು ಇವತ್ತು ಈ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ GS ಭಾರ್ಗವರವರು ನಮ್ಮ ಈ ಒಂದು ಸರ್ಟಿಫಿಕೇಶನ್ ಪ್ರೋಸೆಸ್ನಲ್ಲಿ ನಮಗೆ ಪ್ರತಿನಿತ್ಯ ನಿಂತು ನಮಗೆ ಮಾರ್ಗದರ್ಶನ ಕೊಟ್ಟವರು ಮತ್ತು ಇದರಲ್ಲಿ ಇರ್ತಕ್ಕಂಥ ಏನಾರು ಕೊರತೆಗಳು, ನ್ಯೂನತೆಗಳಿದೆ ಅದನ್ನು ಗುರುತಿಸಿ ಅದನ್ನು ಸರಿ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟವರು. ಅವರು ಕೂಡ ಸುಮಾರು 33 ದಶಕಗಳಿಂದ ISO ಆಡಿಟ್ನಲ್ಲೇ ಅನುಭವವನ್ನು ಪಡ್ಕೊಂಡಿರುವಂಥವರಾಗಿದ್ದಾರೆ. ಅವರು ತಮ್ಮದೇ ಆದಂಥ ಒಂದು ಸಂಸ್ಥೆ ಮಾನಸ ಕನ್ಸಲ್ಟೆನ್ಸಿ ಅಂತ ಹೇಳಿ ಆ ಸಂಸ್ಥೆನ ಇಟ್ಕೊಂಡಿದ್ದಾರೆ. ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಭಾರ್ಗವರವರು ನಮ್ಮೊಡನೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತಾ, ಕುಮಾರಿ ಮಾನಸಾರವರು ಕೂಡ ಈ ಸರ್ಟಿಫಿಕೇಶನ್ ಪ್ರೋಸೆಸ್ನಲ್ಲಿ ನಮಗೆ ತುಂಬ ಸಹಾಯ ಮಾಡಿದರು. ಅವರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ, ಇವತ್ತು ಅನೇಕ ಗಣ್ಯರು ತಾವೆಲ್ಲ ಇಲ್ಲಿದ್ದೀರಿ. ತಮ್ಮನ್ನು, ನಮ್ಮ ಯೋಜನೆಯ ಕಾರ್ಯಕರ್ತರನ್ನು ಮತ್ತು ನಮ್ಮ ಪತ್ರಕರ್ತ ಮಿತ್ರರನ್ನ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸಹಯೋಗಿಗಳಾಗಿರ್ತಕ್ಕಂಥ ಈ ಒಂದು ಇಡೀ ಸರ್ಟಿಫಿಕೇಷನ್ಗೆ ಭಾಳಷ್ಟು ಶ್ರಮಪಟ್ಟು ಇವತ್ತು ಅದು ಸಾಕಾರವಾಗುವಂತೆ ಮಾಡಿದಂಥ ಅನಿಲ್ ಜೊತೆ ಕೆಲಸ ಮಾಡುವಂಥ ಸಂತೋಷ್ರವರು, ಇಡೀ IT ಟೀಮ್ನವರೆಲ್ಲ ಒಂದು ಸತಿ ಎದ್ದು ನಿಲ್ಬೋದು. IT ಟೀಮ್ನವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ನಮ್ಮ ಇಡೀ ಈ ಒಂದು ಕಾರ್ಯಕ್ರಮದ ಇವತ್ತಿಗೂ ಕೂಡ ಅನಿಲ್ ಅವರು ಮಾಡಿದ್ರು ಅಂತ ಹೇಳ್ತೀನಿ. ಆದರೆ ನಮ್ಮ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಯಾರು ಅಂತಂದರೆ ನಮ್ಮ ಶಾಂತಾರಾಂಪೇಗಳು. 2011ಕ್ಕೆ ಅವರಿಗೆ ಪಟ್ಟ ಕಟ್ಟಿದ್ದೇವೆ ನಾವು, ಇನ್ನೂ ತೆಗಿಲಿಲ್ಲ ಪಟ್ಟ, ಅದೇ ಮುಂದುವರಿತಾ ಉಂಟು. ಕಳೆದ 13 ವರ್ಷಗಳಿಂದ ನಮ್ಮ ಸಾಫ್ಟ್ವೇರ್ ಬಗ್ಗೆ ಅವಿರತ ಅದ್ರ ಬಗ್ಗೆ ಚಿಂತನೆ ಮಾಡಿದ ಶಾಂತಾರಾಂಪೇಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಬಂದಂಥ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ನಾನು ಮಾತಾಡ್ತೀನಿ. ಪೂಜ್ಯರ ನಿರ್ದೇಶನದಲ್ಲಿ ಆರಂಭವಾಗಿ ಬೆಳೆಯುತ್ತಿರುವಂಥ ನಮ್ಮ ಯೋಜನೆಯನ್ನು ರಾಜ್ಯ ಅಲ್ಲ ದೇಶದಾದ್ಯಂತ ಪಸರಿಸುತ್ತಿರುವಂಥ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಂತ್ರಜ್ಞಾನ ಬೆಳೆದಾಗೆ ಆ ತಂತ್ರಜ್ಞಾನವನ್ನು ನಮ್ಮ ಸಂಸ್ಥೆಗೆ ಮೊದಲಾಗಿ ಅಳವಡಿಸಿಕೊಂಡು ಬಂದಿರುವಂಥ ನಮ್ಮ ಹೆಮ್ಮೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡ ದೊಡ್ಡ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಸರ್. ನಾ ಭೂತೋ ನಾ ಭವಿಷ್ಯತೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮಾಣ ಪತ್ರ ಹಸ್ತಾಂತರ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿಕೊಂಡಂತಹ ಪರಮ ಪೂಜ್ಯ ಕಾವಂದರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಫಲಪುಷ್ಪ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತದೆ. ವಾತ್ಸಲ್ಯಮಯಿ ಮಾತೃಹೃದಯಿ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಯೋಜನಾಕಾರಿ ಮಂಜುಳಾ ಮೇಡಮ್ ಅವರು ಫಲಪುಷ್ಪ ಕೊಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು CK ಅಮರ್ದೀಪ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಮುಖ್ಯ ನಿರ್ವಹಣಾಧಿಕಾರಿಗಳಂತ SS ಅನಿಲ್ ಕುಮಾರ್ ಸರ್ ಅವರು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಸುಮಾರು 9 ತಿಂಗಳಿಂದ ನಮ್ಮೊಟ್ಟಿಗೆ ನಿರಂತರವಾಗಿ ಸಂಪರ್ಕಗೊಂಡಂತ ಮಾನಸ ಕನ್ಸಲ್ಟ್ ಸಂಸ್ಥೆಯ ಮುಖ್ಯ ಅಧಿಕಾರಿಗಳಾದಂಥ ಭಾರ್ಗವ್ ಸರ್ ಅವರಿಗೆ
ಶಾಂತರಾಮ್ ಪೈ ಸರ್ ಅವರು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಬಹುಶಃ ನಮ್ಮ ಸಂಸ್ಥೆಯನ್ನು ದೇಶದ ಉದ್ದಗಲಕ್ಕೆ ವಿಸ್ತರಿಸುವಲ್ಲಿ ತನ್ನ ಶ್ರಮವನ್ನು ಹಾಕಿದಂಥ ಸಂಸ್ಥೆಯ ಮುಖ್ಯ ಕಾರ್ಯಕಾರಿಗಳಿಗೆ ಶ್ರೀಯುತ ಜಯಶಂಕರ್ ಶರ್ಮರವರು ಪುಷ್ಪವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ತಂತ್ರಜ್ಞಾನದೊಟ್ಟಿಗೆ ಸಂಸ್ಥೆಯನ್ನು ಬೆಳೆಸಿದಂಥ ನಮ್ಮ ಸಂಸ್ಥೆಯ ಮುಖ್ಯ ನಿರ್ವಹಣಾಧಿಕಾರಿಗಳಾದಂಥ ಎಸ್ ಎಸ್ ಅನಿಲ್ ಕುಮಾರ್ ಸರ್ ಅವರಿಗೆ ಪುರುಷೋತ್ತಂಬಿಕೆ ಅವರು ಪುಷ್ಪ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಉಪಸ್ಥಿತಿರುವಂಥ ಹರೀಶ್ ಕೃಷ್ಣ ಸ್ವಾಮಿ ಅವರಿಗೆ ಆನಂದ್ ಸ್ವರ್ಣ ಅವರು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳುತ್ತಿದ್ದೇನೆ. ಅದೇ ರೀತಿ ಮಾನಸ್ ಸಂಸ್ಥೆಯ ಲೆಕ್ಕ ಪರೀಕ್ಷಕರಂತ ಕುಮಾರಿ ಮಾನಸ್ ಅವರಿಗೆ ಅಖಿಲ ಅವರು ಪುಷ್ಪಗುಚ್ಛ ಗೌರವಿಸಬೇಕಾಗಿ ಕೇಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಮುಖ್ಯ ಹಣಕಾಸು ಅಧಿಕಾರಿಗಳಾದಂಥ ಶ್ರೀಯುತ ಚಂದ್ರಪೈ ಅವರಿಗೆ ಮನೋಜ್ ಮನೀಶ್ ಅವರು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವ ಪೂಜ್ಯರು, ಮಾತೃಶ್ರೀ ಅಮ್ಮನವರು ಹಾಗೂ ನಮ್ಮ ಗೆಸ್ಟ್ ಆದಂಥ ಸಿ.ಕೆ. ಅಮರ್ದೀಪ್ ಅವರು ಎಲ್ಲರೂ ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ನಾವೆಲ್ಲರೂ ಎದುರು ನೋಡುತ್ತಿರುವಂಥ ಈ ಕಾರ್ಯಕ್ರಮದ ಉದ್ದೇಶವಾದಂಥ ISO 27001 ಹಸ್ತಾಂತರವನ್ನು ಇದೀಗ ನಾವು ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಪೂಜ್ಯರಿದ್ದಾರೆ, ನಮ್ಮ ಜೊತೆ ISO NQS ಸರ್ಟಿಫಿಕೇಶನ್ ಅಮರ್ದೀಪ್ ಸಿ.ಕೆ. ಅವರಿದ್ದಾರೆ. ನಾವೆಲ್ಲರೂ ಎದ್ದು ನಿಂತು ಈ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಈ ಒಂದು ಐತಿಹಾಸಿಕ ಕ್ಷಣವನ್ನು ನೆನಪಿಟ್ಟುಕೊಳ್ಳುವಂತೆ ಇದೀಗ ಅಮರ್ದೀಪ್ ಸಿ.ಕೆ. ಸರ್ ಅವರು ಈ ಒಂದು ISO 27001 ಸರ್ಟಿಫಿಕೇಶನ್ ಅನ್ನು ಪೂಜ್ಯರಿಗೆ ಹಸ್ತಾಂತರಿಸುತ್ತಿದ್ದಾರೆ. ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೇವೆ. ಈಗ ನಮ್ಮ ಸಂಸ್ಥೆ ISO 27001 ಸರ್ಟಿಫೈಡ್ ಸಂಸ್ಥೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಜೊತೆ ಇರುವಂತ ಇದೀಗ ನಮ್ಮ ಸಿ.ಕೆ. ಅಮರ್ದೀಪ್ ನಮಗೆ ಸರ್ಟಿಫಿಕೇಟ್ ಅನ್ನು ಹಸ್ತಾಂತರ ಮಾಡಿದ್ದಾರೆ. ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು. ಅವರು ನಮ್ಮ ಕನ್ನಡದವರೇ ಆಗಿರುತ್ತಾರೆ, ಸೊ ಅವರಿಗೆ ಕನ್ನಡ ಕೂಡ ಗೊತ್ತಿದೆ. ಸೊ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಈ ISO ಬೆಳೆದು ಬಂದದ್ದು, ಅದೇ ರೀತಿ ನಮಗೆ ISO ಸರ್ಟಿಫಿಕೇಶನ್ ಹಂತಗಳಾಗಿರ್ಬೋದು, ISO ಸರ್ಟಿಫಿಕೇಶನ್ ಸಿಗುವಲ್ಲಿ ಅವರು ಮಾಡಿದ ಕೆಲಸಗಳನ್ನು ಹೇಳ್ತಾ ನಮಗೆಲ್ಲರಿಗೂ ಎರಡು ಮಾತನಾಡಬೇಕು ಅಂತ ಅವ್ರದ್ದು ನಾನು ಕೇಳ್ಕೊಳ್ತಿದ್ದೇನೆ.
ಮತ್ತು ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು NQA ಸರ್ಟಿಫಿಕೇಷನ್ ಕಂಪನಿಯ ಇಂಡಿಯಾ ಡೈರೆಕ್ಟರು. ನಮ್ಮ ಸಂಸ್ಥೆಯ ಬಗ್ಗೆ ಜಸ್ಟ್ ಒಂದು ಸಣ್ಣ ವಿಷಯ ಹೇಳಿ, ನಮ್ಮದು ಮಲ್ಟಿನ್ಯಾಷನಲ್ ಕಂಪನಿ, ಪ್ರೆಸೆಂಟ್ಲಿ ವರ್ಕಿಂಗ್ ಫ್ರಮ್ US ಆ್ಯಂಡ್ UK ಮತ್ತು ಇಂಡಿಯಾ, ಚೈನಾ, ಈ 4 ಕಡೆ ವಿ ಹ್ಯಾವ್ ಪ್ರೆಸೆನ್ಸ್. ಸೊ ವರ್ಲ್ಡ್ ವೈಡ್ ಒಂದು 40,000 ಸರ್ಟಿಫಿಕೇಷನ್ಸ್ ಮಾಡಿದ್ದೀವಿ. ಇಂಡಿಯಾದಲ್ಲಿ ಒಂದು 1000 ಸರ್ಟಿಫಿಕೇಷನ್ಸ್ ಮಾಡಿದ್ದೀವಿ. ಸೊ ಅದರಲ್ಲಿ ನಮಗೆ ತುಂಬ ಖುಷಿ ಕೊಟ್ಟಿದ್ದು ಅಂದರೆ, ಫಸ್ಟ್ ಟೈಮ್ ನಮಗೆ ಧರ್ಮಸ್ಥಳದಿಂದ ಎನ್ಕ್ವೈರಿ ಬಂದಾಗ ನನಗೊಂದು ಸ್ವಲ್ಪ ಇದೇನಿದು, ಇವ್ರಿಗೆ ಯಾಕೆ ISO 27000 ಬೇಕು ಅಂತ ಅನ್ಕೊಂಡೆ. ಆಮೇಲೆ ನೀವು ಮಾಡ್ತಾ ಇರೋ ಕೆಲಸಗಳು ಅದೆಲ್ಲ ನೋಡಿದ ಮೇಲೆ ತುಂಬ ಸಂತೋಷ ಆಯಿತು. ಆ್ಯಂಡ್ ವಿ ಆರ್ ಪ್ರೌಡ್ ಟು ಸರ್ಟಿಫೈ ಯು. ಸೊ ವಿ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಫಾರ್ ಅಚೀವಿಂಗ್ ದಿಸ್ ಫಸ್ಟ್ ಸರ್ಟಿಫಿಕೇಶನ್. ಮತ್ತು ಇದೇನೆಂದರೆ, ನಾನು ಬೆಳಗ್ಗೆ ಕೂಡ ಮಾತಾಡ್ತಾ ಇದ್ದೆ, ಸರ್ಟಿಫಿಕೇಶನ್ ಅನ್ನೋದು ಕೇವಲ ವಾಲ್ ಮೇಲೆ ಇರೋದಲ್ಲ, ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್. ಇದು ಹೆಂಗೆ ಅಂದರೆ, ನಾವು ಎಕ್ಸಾಮಿನೇಷನ್ಗೆ ಹೋದಾಗ ಎಕ್ಸಾಮ್ಗೋಸ್ಕರ ಓದಿರ್ತೀವಿ ಮತ್ತೆ ಮರ್ತೋಗ್ತೀವಿ ಅಂತ ಹೇಳಿದ್ರೆ ಆದಂಗೆ ಆಗುತ್ತೆ. ಸೊ ವಾಟ್ ಐ ಫೀಲ್ ಇಸ್, ನೀವು ಇದನ್ನು ನಿರಂತರ, ಇಟ್ಸ್ ಅ ಕಂಟಿನ್ಯೂಲ್ ಇಂಪ್ರೂವ್ಮೆಂಟ್. ನೀವು ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ಬೇಕು. ನಮ್ದು ಇದು ಸರ್ಟಿಫಿಕೇಶನ್ ಯೂಶಲಿ 3 years ವ್ಯಾಲಿಡ್ ಇರುತ್ತೆ. ಎವ್ರಿ ಇಯರ್ ನಾವು ಆಡಿಟಿಗೆ ಬರ್ತೇವೆ. ಸೊ ಇದು ಹೇಗೆ ಅಂದರೆ, ಈಗ ನಾವು ಆಡಿಟ್ ಬಂದಾಗ ತುಂಬ ನೀವು ಪ್ರಯತ್ನ ಪಟ್ಟು ಎಲ್ಲ ಅಂದರೆ ತುಂಬ ಕಷ್ಟಪಟ್ಟಿದ್ದೀರಾ, ಬಿಕಾಸ್ ವಿ ನೋ ಹೌ ಹಾರ್ಡ್ ಇಟ್ ಈಸ್ ಅಂತ ಎಲ್ಲ ಮಾಡಿದ್ರೂ ಈ ಸರ್ತಿ ಪಾಸ್ ಆಗಿ ನೆಕ್ಸ್ಟ್ ಇಯರ್ ತಿರ್ಗಾ ಬಂದಾಗ ಅದೇ ರೀತಿ ಇರಬಾರ್ದು. ಅದು ಹೇಗೆ, ಯು ಶುಡ್ ಹ್ಯಾವ್ ಇಂಪ್ರೂವ್ಡ್ ಸಮಥಿಂಗ್ ನ್ಯೂ. ಇದು ಎವ್ರಿ ಇಯರ್ ನಮ್ಮಲ್ಲಿ ಏನು ಹೇಳ್ತೀವಿ ಅಂದರೆ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ. ಎಕ್ಸಾಮಿನೇಷನ್ ಇರುವಾಗ ಹಿಂದಿನ ದಿನ ಓದೋದು ಅದೆಲ್ಲ ಆಗಬಾರ್ದು. ಇದು ಹೇಗಿರ್ಬೇಕು ಅಂದರೆ, ನಮ್ಮ ಆಡಿಟಿಗೆ ನೆಕ್ಸ್ಟ್ ಇಯರ್ ಬರೋ ಮುಂಚೆ ಯು ಶುಡ್ ಕಂಟಿನ್ಯೂ ದಿಸ್ ಫ್ರಮ್ ಟುಡೇ. ಅಂದರೆ ನಿಮ್ಮ ಸರ್ಟಿಫೈ ಆದಾಗಿಂದ ನೆಕ್ಸ್ಟ್ ಇಯರ್ ಆಡಿಟ್ ಬಂದಾಗ ಏನು ಡೇಟಾ ಇದೆ ಚೆಕ್ ಮಾಡ್ತೀವಿ ನಾವು. ಸೊ ಆ ನಿಟ್ಟಿನಲ್ಲಿ ನೀವು ಹಂಗೆ ಮಾಡಲ್ಲ ಅಂತ ಭಾವಿಸಿದ್ದೀನಿ. ಯಾಕೆಂದರೆ ನಿಮ್ಮ ಲೀಡರ್ಶಿಪ್, ಯಾವುದೇ ಕ್ವಾಲಿಟಿ ಸರ್ಟಿಫಿಕೇಷನ್ಗೆ ಲೀಡರ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಇಲ್ಲೆಲ್ಲ ನೋಡಿದ್ದೀವಿ. ಲೀಡರ್ಶಿಪ್ಪು ಯಾವ ಮಟ್ಟದಲ್ಲಿ ನಿಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಕ್ವಾಲಿಟಿ ಸರ್ಟಿಫಿಕೇಷನ್ ಹೋದಾಗಲಿ, ಮತ್ತು ನಾವು ಆಡಿಟ್ಗೆ ಹೋದಾಗ ಒನ್ಸ್ ದಿ ಆರ್ಗನೈಸೇಷನ್ ಇಸ್ ರೋಬಸ್ಟ್ ಅಂದರೆ ನಮಗೂ ತುಂಬ ಸಂತೋಷ. ರಾದರ್ ದ್ಯಾನ್ ಇವಾಗ ನೀವೊಂದು ಎಕ್ಸಾಮಿನರ್ಸ್ನ ನೋಡಿರ್ಬೋದು, ಒಳ್ಳೆ ಪೇಪರ್ ಕರೆಕ್ಷನಿಗೆ ಸಿಕ್ಕಿದ್ರೆ 80 ಮಾರ್ಕ್ ತಗೋತಾ ಇದ್ದಾನೆ ಅಂದರೆ ಅವ್ರಿಗೂ ಖುಷಿ ಆಗುತ್ತೆ. ನಾನು ನಮ್ಮ ಕ್ಲೈಂಟ್ಸಿಗೆ ಭಾಳ ಜನಕ್ಕೆ ಹೇಳ್ತೀನಿ, ನಮ್ಮಲ್ಲಿ ರೂಲ್ ಇದೆ 35% ಆದರೆ ಪಾಸು, ಆದರೆ 65% ಫೇಲ್ ನೀವು, ಆದರೂ ನೀವು ಪಾಸ್ ಆಗಿದ್ದೀರಾ ಅಂತ. ಸೊ ಹಾಗೆ ಇಲ್ಲಿ ನಾವು ಆ ಥರ ಆಗಬಾರ್ದು. ಸೊ ವಿ ಆರ್ ವೆರಿ ಹ್ಯಾಪಿ, ಬಿಕಾಸ್ ನಾನು ಆಡಿಟಿಗೆ ಬಂದಿರಲಿಲ್ಲ. ಆಡಿಟರ್ಸ್ ಎಲ್ಲ ನನಗೆ ಹೇಳಿದ್ರು, ಅದೇ 109 ಕಂಟ್ರೋಲ್ಸ್ ಇದೆ. ಸೊ ಆ ಎಲ್ಲ ಕಂಟ್ರೋಲ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ರೋಬಸ್ಟಾಗಿ ಮಾಡಿದ್ದೀರಾ ಅಂತ ಕೇಳಿದೆ. ಸೊ ನಮ್ಮ ವಿದೇಶದಲ್ಲಿರೋ ಹೆಡ್ ಆಫೀಸ್ಗೆ ಗೊತ್ತಿಲ್ಲದೆ ಇರ್ಬೋದು ಈ ಸಂಸ್ಥೆಯ ಬಗ್ಗೆ, ಬಟ್ ನಮ್ಮ ಇಂಡಿಯಾ ಆಫೀಸಿನಿಂದ ವಿ ಆರ್ ಆಲ್ ವೆರಿ ಪ್ರೌಡ್ ಟು ಸರ್ಟಿಫೈ ದಿಸ್ ಆರ್ಗನೈಸೇಷನ್. ಸೊ ನಾವು ಬೋಯಿಂಗ್ ಕಂಪನಿಗೆ ವರ್ಲ್ಡ್ ವೈಡ್ ನಾವೇ ಸರ್ಟಿಫೈಯಿಂಗ್ ಏಜೆನ್ಸಿ, ಬಟ್ ಆದರೂ ನಾವು ಲಿಸ್ಟಲ್ಲಿ, ಇವಾಗ ನಾವು ಕ್ಲೈಂಟ್ ಲಿಸ್ಟಲ್ಲಿ ಫಸ್ಟು ಧರ್ಮಸ್ಥಳದ ಹಾಕೊಳ್ತಾ ಇದ್ದೀವಿ. ಯಾಕಂದರೆ ವಿ ನೋ ದಿ ವ್ಯಾಲ್ಯೂ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ನಮ್ಮ ಇಂಡಿಯನ್ಸ್ಗೆ. ಸೊ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ. ಇಟ್ ಶುಡ್ ನಾಟ್ ಬಿ ಆನ್ ದ ವಾಲ್, ಇಟ್ ಶುಡ್ ಬಿ ಇನ್ ಯುವರ್ ಹಾರ್ಟ್ ಅಂತ ಹೇಳಿ ಧನ್ಯವಾದಗಳು. ನಮಸ್ಕಾರ. Even we are proud to receive the certificate from your organization, sir, and we will definitely ensure that continuous improvement in our quality certification. ಇದೀಗ ಪ್ರತಿ ವರ್ಷ ನಾವು ಆರಂಭ ಆಗುವಾಗ ಪೂಜ್ಯರ ಹಿತನುಡಿ ಅಥವಾ ಪೂಜ್ಯರ ಬ್ಲೆಸ್ಸಿಂಗ್ಸ್ ಜೊತೆ ನಾವು ವರ್ಷವನ್ನು ಆರಂಭಿಸ್ತೇವೆ. ಪೂಜ್ಯರು ಒಂದಿಷ್ಟು ಟಾರ್ಗೆಟ್ಗಳನ್ನು, ಒಂದಿಷ್ಟು ಕೆಲಸಗಳನ್ನು ನಮಗೆ ಹೇಳ್ತಾರೆ. ಅದರ ಜೊತೆ ಈ ಕೆಲಸಗಳನ್ನು ಅವರ ಆ ಒಂದು ಉರುಪಿನಿಂದ, ಅಂದರೆ ಅವರಿಗೆ ಕೊಟ್ಟಂಥ ಬ್ಲೆಸ್ಸಿಂಗ್ಸ್ನಿಂದ ನಾವು ವರ್ಷವನ್ನು ಆರಂಭಿಸ್ತೇವೆ. ಪೂರ್ತಿ ವರ್ಷ ನಾವೇನು ಮಾಡ್ತೇವೋ ಅವರ ಬ್ಲೆಸ್ಸಿಂಗ್ ಜೊತೆ ಇರ್ತದೆ. ಆ ಬ್ಲೆಸ್ಸಿಂಗ್ಸ್ಗೆ ಇನ್ನೂ ಒಂದು ಗರಿ ಇವತ್ತು ಸಿಕ್ಕಿದೆ, ಇದು ISO 27001 ಅಂತೇಳಿ. ಸೊ ಅವ್ರು ನೀಡಿದಂಥ ಬುನಾದಿಯಲ್ಲಿ ನಾವು ಕೆಲಸ ಮಾಡಿ, ಅವ್ರು ಕೊಟ್ಟಂಥ ಟ್ರಾನ್ಸ್ಪರೆನ್ಸಿ ಇರಲಿ, ಕಂಟಿನ್ಯೂಸ್ ಎಕ್ಸಲೆನ್ಸ್ ಇರಲಿ, ಇದರಿಂದಾಗಿ ನಮಗೆ ಈ ಒಂದು 27001 ಸಿಕ್ಕಿದೆ ಅಂತ ಹೇಳ್ತಾ, ಪೂಜ್ಯರು ಮತ್ತೊಮ್ಮೆ ನಮ್ಮೆಲ್ಲರನ್ನು ಉದ್ದೇಶಿಸಿ ನಮಗೆ ಆಶೀರ್ವಚನವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ.
ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿ ಈ ಎಲ್ಲ ನಮ್ಮ ಯಶಸ್ಸಿಗೆ ಕಾರಣಕರ್ತರಾದಂಥ ಸ್ವಾಮಿಯನ್ನು ನೀವು ನಮಗೆ ಸಲಹೆಯನ್ನು ಕೊಟ್ಟಿದ್ದೀನಿ, ಅದನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವಂಥ ಮಾತಿನೊಂದಿಗೆ ವೇದಿಕೆಯಲ್ಲಿರುವ ಶ್ರೀಮತಿ ಹೇಮಾವತಿ ಅವರೇ, ನಮ್ಮ ಹಿರಿಯವರಾದ ಡಾಕ್ಟರ್ ಮಂಜುನಾಥರವರೇ, ಅನಿಲ್ರವರೇ, ಪೈ ಅವರೇ, ಮತ್ತು ಈಗಾಗಲೇ ನಮಗೆ NQN ಜನರಲ್ ಮ್ಯಾನೇಜರ್ ಆಗಿದ್ದ ಶ್ರೀ ಅಮರ್ದೀಪ್ ಅವರೇ, ಶ್ರೀ ಭಾರ್ಗವ್ ಅವರೇ, ಮತ್ತು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳ ಹರೀಶ್ ಅವರಿಗೆ ಮುಂದೆ ಮಾತಾಡ್ತಾರೆ. IAS 001 ಅಂದರೆ ಏನು ಅಂತೇಳಿ ನಾನು ಅವರಿಗೆ ವಿವರಿಸಲಿಕ್ಕೆ ಹೇಳಿದ್ದೇನೆ, ಅವರು ವಿವರಿಸ್ತಾರೆ. ಎಲ್ಲರನ್ನೂ ಕೂಡ ಇಲ್ಲಿ ಗುರುತಿಸಿ ಮುಖ್ಯವಾಗಿ ನಮ್ಮ ಪಾರದರ್ಶಕತೆ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಪಾರದರ್ಶಕತೆ ಆದರೆ ಏನು ಅಂತ ಅಂದರೆ ಎಲ್ಲಿ ಮುಚ್ಚುಮರೆ ಇಲ್ಲ, ನಮ್ಮ ಸಂಸ್ಥಾನದಲ್ಲಿ ಯಾವುದು ಮುಚ್ಚುಮರೆ ಇಲ್ಲ. ನಾನು ಹೇಳಿದೆ, ನಾನು ಕೂಡ ಬಂದು ಹೊರಗೆ ಚಾವಡಿಯಲ್ಲೇ ಕೂತಿರ್ತೇನೆ, ನನ್ನ ಕೋಣೆಯಲ್ಲಿ ಬಾಗಿಲು ಹಾಕಿ ಕೂತ್ಕೊಳ್ಳೋದಿಲ್ಲ ಅಂತ, ಅಷ್ಟು ಟ್ರಾನ್ಸ್ಪರೆನ್ಸಿ ಇದೆ. ಮತ್ತು ನಾವು ಹೇಳಿ ಕೇಳಿ ದಿಗಂಬರ ಜೈನರು, ಹಾಗಾಗಿ ಬಾಹುಬಲಿ ನಮಗೆ ಪ್ರತ್ಯಕ್ಷ ಸಾಕ್ಷಿ. ನಮಗೆ ಯಾವುದನ್ನು ಕೂಡ ಮುಚ್ಚಿಕೊಳ್ಳುವಂಥ ಅಗತ್ಯ ಇಲ್ಲ. ಬಟ್ಟೆ ಇಲ್ಲದ ಮೇಲೆ ಎಣ್ಣೆಯಲ್ಲಿ ಮುಚ್ಚಿಕೊಳ್ಳುವಂಥದ್ದು ಇದೆ, ಯಾವುದು ಪ್ರವೇಶಿ ಅನ್ನೋಂಥದ್ದು ಗುಟ್ಟು ಅನ್ನುವಂಥದ್ದಿಲ್ಲ. ಆದ್ದರಿಂದ ಈ ಸರ್ಟಿಫಿಕೇಷನಿಂದಾಗಿ ನನಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಆಗಿದೆ. ಇದನ್ನು ಸಾಧ್ಯ ಮಾಡಿದಂಥ ಡಾಕ್ಟರ್ ಮಂಜುನಾಥರು, ಅವರ ಟೀಮ್, ಅನಿಲ್ ಮತ್ತು ಪೈಗಳಿಗೆ, ಸಾಂತರಾಮ್ ಪೈಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇದು ಭಾಳ ಹೆಮ್ಮೆಯ ಒಂದು ಕ್ಷಣ ಇದು. ಯಾಕೆಂದರೆ 9001 ಅಂತ ಇದೆ ಇಂಡಿಯಾದಲ್ಲಿ, ಅದು ದೊಡ್ಡ ವಿಷಯ. 9001 ನನಗೆ ಇದು ಗೊತ್ತೇ ಇರಲಿಲ್ಲ, ಈ ರೀತಿ ಒಂದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಷನ್ ಇದೆ ಮತ್ತು ಅದಕ್ಕೆ ನಾವು ಅರ್ಹರಾಗ್ತೇವೆ ಅನ್ನುವಂಥದ್ದು ಭಾಳ ಆಶ್ಚರ್ಯದ ವಿಷಯ. ನಾವು ಹಿಂದೆ ಈ ಲಂಡನಿಗೆ ಹೋಗಿದ್ದೇವೆ. ನಾವು ಸೋಲಾರ್ ಇದರ ಬಗ್ಗೆ, ಆಲ್ಟರ್ನೇಟಿವ್ ಎನರ್ಜಿ ಬಗ್ಗೆ ಬಹುಮಾನ ಆಸ್ಟನ್ ಅವಾರ್ಡ್ ಬಗ್ಗೆ ಹೋಗಿದ್ದೇವೆ. ನಾವು ಹೋದಾಗ ಅಲ್ಲಿ ನಮಗೆ ಆಸ್ಟನ್ ಅವಾರ್ಡ್ ಡಿಕ್ಲೇರ್ ಮಾಡಿದರು, ರೂರಲ್ ಡೆವಲಪ್ಮೆಂಟಿಗೆ ಆಸ್ಟನ್ ಅವಾರ್ಡ್ ಇದೆ. ಆಮೇಲೆ ಎಲ್ಲದಕ್ಕೆ ಕೊನೆಗೆ ಎಲ್ಲರಲ್ಲಿಯೂ ಇಷ್ಟು 30 ಜನ 6 ಜನ ಫೈನಲ್ ಇದ್ದು, ಅವರಲ್ಲಿ ಒಬ್ಬರನ್ನ ಶ್ರೇಷ್ಠ ಸಂಸ್ಥೆಯಿಂದ ಗುರುತಿಸಲಿಕ್ಕಿತ್ತು. ಔಟ್ ಆಫ್ 6 ಒಂದು ಬೆಸ್ಟ್ ಅಂತ. ನಾನು ಎನಿಸಿ ನಮಗೆ ಎಲ್ಲಿ ಬರುತ್ತೆ ಅಂತ ನೋಡಿದರೆ ಕೊನೆಗೆ ಅವರು ನಮ್ಮ ಹೆಸರು ಹೇಳಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ನಂಬರ್ ಬೆಸ್ಟ್ ಆಫ್ ದಿ 6 ಆಫ್ ದಿ ಲಾಟ್ ಅಂತ ಹೇಳಿದರು. ಹಾಗಾಗಿ ಆ ಕ್ಷಣ ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಭಾಳ ದೊಡ್ಡ ಪವಿತ್ರವಾದ ಮತ್ತು ಭಾಳ ಹೆಮ್ಮೆಯ ಕ್ಷಣ ಆಗಿತ್ತು. ಇನ್ನೊಂದು ಹೆಮ್ಮೆಯ ಕ್ಷಣ ಅಂತಂದರೆ, ಈಗ ಮಂಜುನಾಥರು ಹೇಳಿದರು, ಗ್ರಾಹಕರನ್ನು ತರಬೇತಿ ಕೊಡಬೇಕು ಅಂತ, ಫಲಾನುಭವಿಗಳನ್ನು ತರಬೇತಿ ಕೊಡುವಂಥದ್ದು. ನಾವು ಆಫೀಸಲ್ಲಿ ಇದ್ದವರಿಗೆ ತರಬೇತಿ ಕೊಡಬಹುದು, ಆದರೆ ಹಳ್ಳಿಯ ಜನರನ್ನು ಹೇಗೆ ಕೊಡಬಹುದು? ಇದು ಸಾಧ್ಯವೇ ಇಲ್ಲ ಅಂತ ಮಾನ್ಯ ಪ್ರಧಾನಮಂತ್ರಿಗಳು 2007ರಲ್ಲಿ 17ನೇ ಇಸ್ವಿಗೆ ಅವರು ಬಂದು ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳ ಬಗ್ಗೆ ಭಾಗವಹಿಸಿದರು. ಆಗ ಅವರು ಹೇಳಿದ್ದು ಒಂದೇ, ಪಾರ್ಲಿಮೆಂಟಲ್ಲಿ ಎಲ್ಲರೂ ಹೇಳಿದರು, ಈ ಎಲ್ಲ ಟೆಕ್ನಾಲಜಿ, ಗ್ರೋತ್ ಆಫ್ ಟೆಕ್ನಾಲಜಿ ಹಳ್ಳಿಯವರಿಗಲ್ಲ, ಇದೆಲ್ಲ ಪೇಟೆಯಲ್ಲಿ ಕಲಿತವರಿಗೆ, ಇಂಜಿನಿಯರಿಂಗ್ ಮಾಡಿದವರಿಗೆ ಮಾತ್ರ, ಹಳ್ಳಿಯವರಿಗೆ ಇದು ಆಗೋದಿಲ್ಲ ಅನ್ನುವಂಥ ಮಾತನ್ನು ಪಾರ್ಲಿಮೆಂಟಲ್ಲಿ ಹೇಳಿದರು. ನಿಮ್ಮ ಸಂಸ್ಥೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಇದನ್ನು ಪುರಾವೆ ಮಾಡಿದೆ. ಹಳ್ಳಿಗರು ಕೂಡ ಟೆಕ್ನಾಲಜಿನ ಉಪಯೋಗಿಸ್ಬೋದು, ಅವರು ಕೂಡ ಕೈ ಆಡಿಸ್ಬೋದು ಅನ್ನೋದನ್ನು ಪ್ರೂವ್ ಮಾಡಿದೆ. ಅದಕ್ಕೆ ನಾನು ನೋಡ್ಲಿಕ್ಕೆ ಬಂದಿದ್ದೇನೆ ಅಂತ ಮಾತು ಹೇಳಿದರು. ಇದಕ್ಕಿಂತ ದೊಡ್ಡ ಸಂತೋಷದ ಮಾತು ಬೇಡ. ನಾವು ಮಾತ್ರ ಅಲ್ಲ, ಇಲ್ಲಿ ವಿದ್ಯಾವಂತರು ಮಾತ್ರ ಅಲ್ಲ, ಹಳ್ಳಿಯಲ್ಲಿರುವಂಥ ಗ್ರಾಹಕರನ್ನು ಕೂಡ ನಾವು ಬಿಟ್ಟಿದ್ದೇವೆ. ಹಳ್ಳಿಯ ಪ್ರತಿಯೊಬ್ಬ ಫಲಾನುಭವಿ ಇವತ್ತು ಮೊಬೈಲ್ ಫೋನ್ ಮತ್ತು ಟ್ಯಾಬನ್ನು ಬಳಸಿ ಅವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 30-40 ವರ್ಷಕ್ಕಿಂತ ಒಬ್ಬರು ಇಲ್ಲಿ ಬಂದಿದ್ದು, ಸ್ವಿಟ್ಜರ್ಲೆಂಡ್, ಸ್ವಿಟ್ಜರ್ಲೆಂಡ್ನವರು ಬಂದು ಹೇಳಿದರು, ನಾನು ಸ್ವಲ್ಪ ಹಣ ಟ್ರಾನ್ಸ್ಫರ್ ಮಾಡ್ತೇನೆ ಅಂದರೆ, ಮಾಡಿ ಹೇಗೆ ಮಾಡ್ತೇನೆ? ಎಲ್ಲ ಮೊಬೈಲ್ ಫೋನ್ನಲ್ಲಿ ಮಾಡ್ತೇನೆ. ಮೊಬೈಲ್ ಫೋನಲ್ಲಿ ಹೇಗೆ? ನಾವು ನಮ್ಮ ಬ್ರಾಂಚಿಗೆ ಮೊಬೈಲ್ನಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಅಲ್ಲಿಂದ ಹಣ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಹೇಳಿದರು. ನನಗೆ ಹೇಗೆ ಇದು ಮ್ಯಾಜಿಕ್ ಅಂತ ಕಂಡಿದ್ದಾಗ ಸಾಧ್ಯವೇ ಇಲ್ಲ. ಧರ್ಮಸ್ಥಳದ ಹಳ್ಳಿಯಲ್ಲಿ ಕೂತ್ಕೊಂಡು ಮೊಬೈಲ್ ಉಪಯೋಗಿಸಿ ಹಣ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ಅವರು ಅಂತಹ ಒಂದು ಅದ್ಭುತವಾದಂಥ ಕಲ್ಪನೆ, ಈಗ ಅದು ಕನಸು ಅಲ್ಲ, ನನಸು ನಮ್ಮ ಹಳ್ಳಿಯಲ್ಲಿ ನಮ್ಮ ಎಲ್ಲ ಗ್ರಾಹಕರಾಗಿದೆ ಅಂತಂದರೆ ಅದು ಬಹಳ ದೊಡ್ಡ ವಿಷಯ. ಹಾಗಾಗಿ
ಇವತ್ತು ನಾವು ಅನೇಕ ತಂತ್ರಜ್ಞಾನದ ಬಳಕೆಯನ್ನು ಧರ್ಮಸ್ಥಳದಲ್ಲಿ ನಾವು ಮಾಡಿದ್ದೇವೆ. ನಮ್ಮ 2 MBA ಕಾಲೇಜುಗಳಿದ್ದಾವೆ. ನಮ್ಮ ದೇವಸ್ಥಾನದ ಎಲ್ಲ ಲೆಕ್ಕಾಚಾರಗಳು ಕಂಪ್ಯೂಟರೈಸ್ ಆಗಿದೆ. ರೂರಲ್ ಡೆವಲಪ್ಮೆಂಟ್ ಮೊದಲೇ ಆಗಿದೆ. ಇದಲ್ಲದೆ ನಾವು ತುಂಬ ಬಹಳಷ್ಟು ವಿದ್ಯಾರ್ಥಿ ವೇತನ ಮತ್ತು ಮಾಸಾಶನ ಇವೆಲ್ಲವನ್ನು ಕೂಡ ತಂತ್ರಜ್ಞಾನದ ಮೂಲಕ ಯಾರಿಗೆ ಮುಟ್ಟಬೇಕು ಅವರಿಗೆ ತಲುಪಿಸ್ತಾ ಇದ್ದೇವೆ. ಹಾಗಾಗಿ ಅನೇಕ ತಂತ್ರಜ್ಞಾನದ ಬಳಕೆ ಆಗಿದೆ. ನಾನು ಯಾವಾಗಲೂ ಹೇಳಿದ್ರೆ ತಂತ್ರಜ್ಞಾನ ನಮ್ಮ ಸೇವಕ ಅಂತ, ನಮ್ಮ ಕೆಲಸಗಾರರು ಅಂತ. ತಂತ್ರಜ್ಞಾನ ನಮ್ಮನ್ನು ಮೇಲೆಲ್ಲ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಸ್ವಲ್ಪ ಭಯ ಆಗಿದೆ. ನಮ್ಮನ್ನೆಲ್ಲಿ ಆದರೂ ಅದು ಆವರಿಸಿ ನಮಗಿಂತ ತಲೆ ಮೇಲೆ ಕೂತ್ಕೊಳ್ಳುತ್ತದೆಯೋ ಅಂತ. ಇಲ್ಲಿವರೆಗೆ ಅದು ಕೂತ್ಕೊಳ್ಳಲಿಲ್ಲ. ಇನ್ನು ನಾವು ಅದನ್ನು ಬಳಸಿ ಹೇಗೆ ಅದನ್ನು ಉಪಯೋಗಿಸುವುದು ಮುಖ್ಯ. ಅದು ನಮ್ಮನ್ನು ಕಬಳಿಸಬಾರ್ದು, ನಾವು ಅದನ್ನು ಬಳಸಬೇಕಲ್ಲದೆ ಅದು ನಮ್ಮನ್ನು ಕಬಳಿಸಬಾರ್ದು. ಇವತ್ತು ತಂತ್ರಜ್ಞಾನದ ಎಲ್ಲ ಮಾರ್ಗಗಳು ಕೂಡ ಅದು ನಮಗೆ ಸೌಕರ್ಯವನ್ನು ಕೊಡಬೇಕಾದ್ರೆ ನಮ್ಮನ್ನು ಕಬಳಿಸಿ ಬಿಡಬಾರ್ದು, ನಮ್ಮ ಮೇಲೆ ಅದು ಕೂತ್ಕೊಳ್ಬಾರ್ದು. ಹಾಗಾಗಿ ಇವತ್ತು ಬಹಳ ಸಂತೋಷದಿಂದ ಈ ಸಿಸ್ಟಮನ್ನು ನಾನು ಸ್ವೀಕರಿಸಿದ್ದೇವೆ. ನಾನು ಮುಖ್ಯವಾಗಿ ನಿಮಗೆ ಗೊತ್ತಿದೆ, ನಾನು ಇದಕ್ಕೆ ಸ್ವೀಕರಿಸಲಿಕ್ಕೆ ಅಧ್ಯಕ್ಷನಾಗಿ ಅರ್ಹ, ಆದರೆ ಕಾರ್ಯ ಎಲ್ಲ ಮಾಡಿದ್ದು ಮಂಜುನಾಥರು, ಅನಿಲ್ ಮತ್ತು ಪೈಗಳು ಮತ್ತು ಅವರ ಟೀಮೆಲ್ಲ ಇಲ್ಲಿದೆ. ಮೊದಲಿಂದಲೂ ಕೂಡ ನೀವೆಲ್ಲ ತಂತ್ರಜ್ಞಾನದ ಬಳಕೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಿ. ನಮ್ಮ ಪ್ರಥಮದಲ್ಲಿದ್ದಂಥ ಸೇವಾ ನಿರತರು ಈಗ ನಿರ್ದೇಶಕರಾಗಿದ್ದಾರೆ, ಪ್ರಾದೇಶಿಕ ನಿರ್ದೇಶಕರಾಗಿದ್ದಾರೆ. ಎಲ್ಲ ದೇವರ್ ಆಲ್ ಸೇವಾ ನಿರತರು. ನೌ ದೇ ಬಿಕಮ್ ಡೈರೆಕ್ಟರ್, ನಾಟ್ ಡೈರೆಕ್ಟರ್, ಡಿಸ್ಟ್ರಿಕ್ಟ್ ಡೈರೆಕ್ಟರ್, ಆ್ಯಂಡ್ ದೇ ಬಿಕಮ್ ರೀಜನಲ್ ಡೈರೆಕ್ಟರ್ ಕಂಟ್ರೋಲಿಂಗ್ 6-7 ಡಿಸ್ಟ್ರಿಕ್ಟ್ಸ್. ಇವರೆಲ್ಲ ಹೇಗೆ ತಂತ್ರಜ್ಞಾನ ಬಳಕೆ ಮಾಡಿಕೊಂಡ್ರು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅವರು ಹುಟ್ಟುವಾಗ ಅಥವಾ ಅವರು ಓದುವಾಗ ಅಥವಾ ಅವರ ಕೆಲಸಕ್ಕೆ ಸೇರುವಾಗ ನನಗೆ ಗೊತ್ತಿರಲಿಲ್ಲ ಇಂಥದ್ದಿದೆ ಅಂತ. ಬಹುಶಃ ಮಂಜುನಾಥಿಗೆ ಕೂಡ ಅಂತ ಹೆಚ್ಚು ಮಾಹಿತಿ ಇರಲಿಲ್ಲ ಇಂಥದ್ದಿದೆ. ಆದರೆ ಅವರು ಅದನ್ನು ಅರ್ಥ ಮಾಡಿಕೊಂಡು ಅದು ಮಾಡಿದೆ. ಇವತ್ತು ಅನಿಲ್ರವರು ಹೇಳ್ತಾರೆ, ಇನ್ಫಾರ್ಮೇಷನ್ ಅಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ. ನೀವು ಮನಸ್ಸು ಮಾಡಿದರೆ ನಾಳೆ ಏನು ಮಾಡಬೇಕಂತ ಇವತ್ತೇ ಪ್ಲ್ಯಾನ್ ಮಾಡಿಕೊಳ್ಬೋದು. ಅಲ್ಲಿವರೆಗೆ ನಿಮಗೆ ತಂತ್ರಜ್ಞಾನದ ಮಹತ್ವ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ತಂತ್ರಜ್ಞಾನದ ಬಳಕೆಯನ್ನು ಮಾಡುವಂಥ ನಮ್ಮ ಸಿಬ್ಬಂದಿಯವರನ್ನು ಮೊದಲು ಅಭಿನಂದಿಸ್ತಾರೆ. ಯಾಕೆಂದರೆ ಈಗ ನಮ್ಮ ಇವರು ಹೇಳಿದ ಹಾಗೆ ಅಮರ್ಜಿತ್ ಅವರು ಹೇಳಿದ ಹಾಗೆ ಇದು ಗೋಡೆಗಿರುವಂಥ ಪ್ರಶಸ್ತಿ ಅಲ್ಲ, ಪ್ರಾಕ್ಟಿಕಲ್ ಯೂಸ್ ಆಗಬೇಕು. ಯೂಸ್ ಯಾರು ಮಾಡಬೇಕು? ಸ್ನೇಹಿತರಾದಂಥ ಎಲ್ಲ ಕಾರ್ಯಕರ್ತರು ಮಾಡಬೇಕು ಮತ್ತು ಜನರು ಮಾಡಬೇಕು. ಇದನ್ನು ಮಾಡುವಂಥ ಶಕ್ತಿ, ಜ್ಞಾನ ಮತ್ತು ಅದನ್ನು ಮಾಡುವಂಥ ಬದ್ಧತೆ ನಮ್ಮ ಸಿಬ್ಬಂದಿಯಲ್ಲಿ ಇರಬೇಕು. ಅವರು ಇದನ್ನು ಭಾಳ ಚೆನ್ನಾಗಿ ಈಗಾಗಲೇ ಬಳಸ್ತಾ ಇದ್ದಾರೆ. ಮತ್ತು ನನಗೆ ಹೇಳ್ತಾರೆ, ಇವಾಗ 3 ಲಕ್ಷ 4 ಲಕ್ಷ ಸಾಲ ಬೇಕು ಅಂತಾದರೆ ಅವರು ಮೊಬೈಲ್ನಲ್ಲೇ ಸದಸ್ಯರು ಅಪ್ಲೋಡ್ ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡಿಕೊಳ್ತಾರೆ ಅಂತ. ಲೋನ್ ನಾವು ಸ್ಯಾಂಕ್ಷನ್ ಮಾಡಬೇಕಾದ್ದೇ ಇಲ್ಲ, ಈಗ ಅವರೇ ಮಾಡಿಕೊಳ್ತಾ ಇದ್ದಾರೆ. ಬೆನಿಫಿಷರೀಸೇ ಫಲಾನುಭವಿಗಳೇ ಸಾಲ ಸ್ಯಾಂಕ್ಷನ್ ಮಾಡಿಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಸೇವಾ ನಿರತರು ಯಾಕೆ ಬೇಕು, ಸೇವಾ ಪ್ರತಿನಿಧಿಗಳು ಯಾಕೆ ಬೇಕು, ಸೂಪರ್ವೈಸರ್ಸ್ ಯಾಕೆ ಬೇಕು, ಡೈರೆಕ್ಟರ್ಸ್ ಯಾಕೆ ಬೇಕು ಅಂತ ಅನ್ನಿಸಬಹುದು. ಆದರೆ ಅಷ್ಟು ತಂತ್ರಜ್ಞಾನಕ್ಕೆ ಬದಲಾಯಿಸಿ ಬಿಟ್ಟರೆ ಮಾನವೀಯತೆ ಹೋಗುತ್ತೆ, ಮನುಷ್ಯರ ಸಂಬಂಧಗಳು ಕಮ್ಮಿ ಆಗುತ್ತೆ. ಮಾನವೀಯ ಸಂಬಂಧಗಳು ಬೇಕೇ ಬೇಕು. ಒಬ್ಬರಿಗೆ ತಾಯಿ ಮಕ್ಕಳ ಸಂಬಂಧವನ್ನು ತಂತ್ರಜ್ಞಾನದಿಂದ ಬೆಳೆಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದು ವೈಯಕ್ತಿಕವಾಗಿ ಇರಬೇಕಾಗುತ್ತೆ. ತಾಯಿ ಮಗುವನ್ನು ಮುಟ್ಟಲೇಬೇಕಾಗುತ್ತೆ. ತಾಯಿ ಮಗುವನ್ನು ಸ್ಪರ್ಶ ಮಾಡಿದರೆ ಅದಾಗುತ್ತೆ. ಹಾಗೆ ನಮ್ಮ ಫಲಾನುಭವಿಗಳು ಕೂಡ ತಂತ್ರಜ್ಞಾನದಿಂದಾಗಿ ನಮ್ಮ ಕಾರ್ಯಕರ್ತರ ಸಂಬಂಧ ಬಿಟ್ಟು ಬಿಡಬಾರ್ದು. ಅವರು ಹೋಗಬೇಕು, ಮಾತಾಡಬೇಕು, ಹೇಗಿದ್ದೀರಿ ಅಂತ ಕೇಳಬೇಕು, ಮಳೆ ಬಂತ ಕೇಳಬೇಕು, ಇಲ್ಲ ಮಳೆ ಕಡಿಮೆ ಆಯಿತು ಅಂತ ಹೇಳಬೇಕು, ಬೆಳೆ ಕಡಿಮೆ ಆಯಿತು ಅಂತ ಹೇಳಬೇಕು, ತಾಪತ್ರಯಗಳನ್ನು ಕೇಳಬೇಕು. ಇದು ಕೇಳಲಿಕ್ಕೆ ಯಾರಿದ್ದಾರೆ? ಬೇರೆ ನಮ್ಮ ಕಾರ್ಯಕರ್ತರು ಹೋಗ್ಬೇಕು. ಆ ಸಂಬಂಧವನ್ನು ಮುರಿಬಾರ್ದು. ಆದರೆ ಬೇರೆ ಎಲ್ಲ ಅವರೇ ಮಾಡಬಹುದು, ಅವರೇ ತಂತ್ರಜ್ಞಾನ ಉಳಿಸಿ ನಮಗೆ ಇಷ್ಟು ಲಕ್ಷ ದುಡ್ಡು. ಆದರೆ ಏನಾಗುತ್ತೆ, ಈಗ ಅವರು ಕೇಳಿದ ತಕ್ಷಣ ಬೇರೆ ಎಲ್ಲ ಎನ್ಕ್ವೈರಿ ಆಗಿತ್ತು. ಅದು 5-6 ಕಡೆ ಹೋಗಿ ಅದು ರೇಟಿಂಗ್ ಸಿವಿಲ್ ಚೆಕ್ ಮಾಡಿ ಅದು ಹೇಳ್ತದೆ ಇವರಿಗೆ ಕೊಡ್ಬೋದಿಲ್ಲ ಅಂತ. ಅದರ ಭಯ ಕೊಟ್ಟಿದೆ ಇವರಿಗೆ ಫಲಾನುಭವಿಗಳಿಗೆ. ಸಿಬಿಲಲ್ಲಿ ನಾವು ಬಾಕಿ ಬೇರೆ ಬ್ಯಾಂಚಲ್ಲಿ ಬಾಕಿ ಇದ್ದರೆ ಇಲ್ಲಿ ಗೊತ್ತಾಗುತ್ತೆ ಇವರಿಗೆ ಅಂತ. ಹಾಗಾಗಿ ಅವರು ಆ ಸಾಲವನ್ನು ತೀರಿಸದೆ ಇಲ್ಲಿ ಕೇಳಿದರೆ 10 ಕಡೆಯಿಂದ ಸಾಲ ಪಡೀಲಿಕ್ಕೆ ಆಗೋದಿಲ್ಲ. ಎಲ್ಲ ಹೇಳ್ತಾರೆ, ನಮ್ಮ ಸಂಸ್ಥೆ ಬಗ್ಗೆ ಸಂಶಯ ಮಾಡ್ತಾರೆ. ಏನಂತಂದರೆ ಸಾಲ ಎಲ್ಲ ಕಡೆ ತೆಗಿಬೋದು, ಹಾಗೆ ನಿಮ್ಮದೇನು ಬೇರೆ ಕಡೆ ತೆಗೆದು ಕಟ್ಬೋದು, ಒಂದು ಬ್ಯಾಂಕಿಂದ ಒಂದು ಸಂಸ್ಥೆ ತೆಗೆದು ಇನ್ನೊಂದು ಸಂಸ್ಥೆ ಕಟ್ಬೋದು. ಈಗ ಬೇರೆಯವರೆಲ್ಲ ಹಾಗೆ ಮಾಡ್ತಾರೆ, ಒಂದು ಸೊಸೈಟಿ ಸಾಲವನ್ನು ತೆಗೆದು ಬ್ಯಾಂಕಿಗೆ ಕಟ್ತಿದ್ರು, ಬ್ಯಾಂಕಿಂದ ತೆಗೆದು ಸೊಸೈಟಿ ಕಟ್ತಿದ್ರು.
ಜನವರಿಗೆ ಕ್ಲಿಯರೆನ್ಸ್ ಮಾಡಬೇಕಾದ್ರೆ ಸೊಸೈಟಿ ತೆಗಿತೆ, ಅದ್ರ ಮಾರ್ಚಿಗೆ ಸೊಸೈಟಿ ಕಟ್ತೀವಿ. ಈ ಆಟಗಳು ಇನ್ಮೇಲೆ ನಡೆಯೋದಿಲ್ಲ ಅನ್ನುವಂಥದ್ದು ಈಗ ಮೊದಲೇ ನಮ್ಮ ತಂತ್ರಜ್ಞಾನದ ಮೂಲಕ ನಾವು ತಿಳಿಸಿದ್ದೇವೆ. ಇದು ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿಯ ವಂಚನೆ ಇಲ್ಲದೆ ಅಥವಾ ಯಾವುದೇ ರೀತಿಯ ಮೋಸ ಇಲ್ಲದೆ ಈ ವ್ಯವಹಾರ ನಡೆಯಲಿಕ್ಕೆ ಸಾಧ್ಯವಿದೆ. ಇದು ನಡೆಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಬಂದಿದೆ ಅಂತ ಹೇಳ್ತಾ, ಇವತ್ತು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಭಾಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಈ ಅರ್ಹತೆ ನಮಗೆ ಬಂದದ್ದು ಈ ಪಾರದರ್ಶಕತೆಯಿಂದ. 2001 ಆ ಅರ್ಹತೆ ಬಂದಿರುವಂಥದ್ದು ನಮ್ಮ ಕಾರ್ಯಕ್ರಮದಿಂದಾಗಿ. ಇನ್ನು ಮೇಲೆ ಕೂಡ ಅವರು ಹೇಳಿದ ಹಾಗೆ ನೀವು ಪ್ರತಿ ವರ್ಷ ಆಡಿಟಿಗೆ ಬನ್ನಿ, ಯಾಕೆಂದರೆ ನನ್ನ ಜವಾಬ್ದಾರಿ ಕಡಿಮೆ ಆಗುತ್ತೆ. ಆವಾಗ ನನ್ನ ಜವಾಬ್ದಾರಿ ಕಡಿಮೆ ಆಗುತ್ತೆ. ಕಾರ್ಯಕರ್ತರನ್ನು ನೀವೇ ಪರೀಕ್ಷೆ ಮಾಡ್ಬೋದು, ನೀವೇ ಆಡಿಟ್ ಮಾಡ್ಬೋದು, ನೀವೇ ರಿಮಾರ್ಕ್ ಬರೀಬೋದು. ಹಾಗಾಗಿ ನನಗೆ ಇನ್ನಷ್ಟು ಸಂತೋಷ. ನೀವು ಪ್ರತಿ ವರ್ಷ ಬನ್ನಿ, ಆಡಿಟ್ ಮಾಡಿ. ಈಗ ಆಡಿಟ್ ಮಾಡಿ ನೀವು ಇಲ್ಲಿ ಬರಬೇಕಾದಲ್ಲಿ ನಿಮ್ಮ ಆಫೀಸಲ್ಲೇ ಕೂತು ನೀವು ಕೂಡ ಅಲ್ಲೇ ಚೆಕ್ ಮಾಡ್ಬೋದು. ಇಲ್ಲಿ ಬರಬೇಕಾದ್ದೇ ಇಲ್ಲ. ಹಾಗಾಗಿ ನೀವು ಅಲ್ಲೇ ಚೆಕ್ ಮಾಡಿ. ನಮ್ಮ ಕಾರ್ಯಕರ್ತರಲ್ಲಿ ಅಥವಾ ನಮ್ಮ ಸಿಸ್ಟಮಲ್ಲಿ ಏನಾದರೂ ವ್ಯತ್ಯಾಸ ಸಿಗಿದ್ರೆ ಹೇಳಿ, ಇಂಪ್ರೂವ್ಮೆಂಟ್ ಹೇಳಿ ಅಂತ ಹೇಳ್ತಾ, ಅನಿಲ್ ಅವರು ಬಹಳ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಬಹಳ ರೀತಿಯಿಂದ ಹೊಸ ಹೊಸ ತಂತ್ರಜ್ಞಾನವನ್ನು ಅವರು ಅಳವಡಿಸ್ತಾ ಇದ್ದಾರೆ. ಆದಷ್ಟು ನ್ಯೂನತೆಗಳನ್ನು ಸರಿಪಡಿಸಿದ್ದಾರೆ. ಕೆಲವರು ಬುದ್ಧಿವಂತಿಕೆ ಅಂತ ತಂತ್ರಜ್ಞಾನವನ್ನು ಕೂಡ ಮೋಸ ಮಾಡುವಂಥ ಬುದ್ಧಿವಂತರು ನಮ್ಮಲ್ಲಿದ್ದಾರೆ. ನಮ್ಮಲ್ಲಿ ಬುದ್ಧಿವಂತಿಕೆ ಅನ್ನುವಂಥದ್ದು ನೇರವಾಗಿ ಊಟ ಮಾಡೋದಕ್ಕಿಂತ ತಿರುಗಿಸಿ ಊಟ ಮಾಡೋದು ಹೇಗೆ ಅಂತ ಕಲಿಯುವುದು ಮೊದಲು ಕಲಿತಾರೆ. ಹಾಗಾಗಿ ಅವರು ಬಂದ ಕೂಡಲೇ ಹೇಗೆ ಇದನ್ನು ಮೋಸ ಮಾಡಬಹುದು. ಈಗ ನಮ್ಮ ಒಂದು ಹಣ ಸ್ವಲ್ಪ ಮೊನ್ನೆ ತಪಾವತ್ತಾಯಿತು, ರಜೆ ದಿವಸ ಕದ್ದು ಬಿಟ್ಟರು. ರಜೆ ದಿವಸ ಇಟ್ಟಂಥ ಹಣವನ್ನು ಯಾರು ತೆಗೆದುಬಿಟ್ಟು, ಇಂಥದ್ದು ವೈಯಕ್ತಿಕವಾದ ಕೆಲವು ಬುದ್ಧಿವಂತಿಕೆಯಿಂದ ಆಗ್ಬೋದು, ತಂತ್ರಜ್ಞಾನದಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ತಂತ್ರಜ್ಞಾನದ ಮೂಲಕ ಸಿಕ್ಕಿಬಿದ್ದು ಎಲ್ಲ ಹಣ ನಮಗೆ ವಸೂಲಾಯಿತು. ಇಂತಹ ಸಾಧನೆಯನ್ನು ಮಾಡಿದಂಥ ನಮ್ಮೆಲ್ಲ ಅಧಿಕಾರಿಗಳನ್ನು ಅಭಿನಂದಿಸಿ, ನೀವೆಲ್ಲ ಇವತ್ತು ಈ ಹೆಮ್ಮೆಯ ಒಂದು ಭಾಗ ಆಗಿದ್ದೀರಿ. ಇನ್ನು ಮುಂದೆ ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಹೆಮ್ಮೆಯಿಂದ ಭಾಗವಹಿಸಿ ಅಂತ ಹೇಳ್ತಾ, ಇವತ್ತು ಶ್ರೀಮತಿ ಹೇಮಾವತಿಯವರು ಎಲ್ಲ ಕಾರ್ಯಕರ್ತರ ಬಗ್ಗೆ ಪರಿಚಯ ಇದ್ದವರಿಗೆ. ನನಗೆ ಅವರಷ್ಟು ಪರಿಚಯ ಇಲ್ಲ. ನಾನು ಸಾಮಾನ್ಯವಾಗಿ ಮೇಲ್ನೋಟದಲ್ಲಿ ಎಲ್ಲ ನಾನು ಗೊತ್ತಿದೆ ಅಂತ ನಾನು ಹೇಳ್ಕೊಳ್ತೇನೆ. ಅದು ಹೆಚ್ಚಾಗಿ ಗೊತ್ತಿರೋದು ಅವರಿಗೆ. ಯಾರ ಬಗ್ಗೆ ಹೇಗಿದೆ, ಯಾರು ಕೆಲಸ ಮಾಡ್ತಾರೆ, ಎಲ್ಲಿ ಕೆಲಸ ಮಾಡ್ತಾರೆ, ಅವರ ಹಿನ್ನೆಲೆ ಏನು, ಅವರ ಕ್ಷಮತೆ ಏನು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಸಾಮಾನ್ಯವಾಗಿ ನಾನು ಕೂಡ ಅವ್ರನ್ನೇ ಕನ್ಸಲ್ಟ್ ಮಾಡ್ತೇನೆ, ಯಾರು ಹೇಗೆ ಅಂತೇಳಿ. ಹಾಗಾಗಿ ಅವರನ್ನು ಅಭಿನಂದಿಸಿ, ಮತ್ತು ಇನ್ನು ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಭಾಳ ಚೆನ್ನಾಗಿ ಮಾಡಬೇಕು, ನಿರ್ವಹಿಸಬೇಕು. ಯಾಕೆ ನಮ್ಮ ಈಗ ಔಟ್ಸ್ಟ್ಯಾಂಡಿಂಗು ಭಾಳ ದೊಡ್ಡ ಮೊತ್ತದ ಔಟ್ಸ್ಟ್ಯಾಂಡಿಂಗ್ ಇದೆ. ಇದಕ್ಕೆ ಕೇಳ್ತಾರೆ ಹೇಳಿದವರು, ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ನಮ್ಮನ್ನು ಕೇಳ್ತಾರೆ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ನಿಮ್ಮದು ಅಂತ. ನಾವು ಇಷ್ಟು 1000 ಕೋಟಿ ರೂಪಾಯಿ ಇದೆ ಅಂತಂದರೆ ನನಗೆ ಅಯ್ಯೋ ಪಾಪ ಅಂತ ನನ್ನ ಮುಖ ನೋಡ್ತಾರೆ, ಈ ಬಡಪಾಯಿ ಹೇಗೆ ಬದುಕುತ್ತಾನೆ ಇವರು ಅಂತ. ಆದರೆ ನಾವು ಬದುಕಿದ್ದು ತಂತ್ರಜ್ಞಾನದಿಂದ ಮತ್ತು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರ ಮತ್ತು ಜನರ ಸತ್ಯನಿಷ್ಠೆ, ಅವರ ಪ್ರಾಮಾಣಿಕತೆ ಮತ್ತು ಅವರ ಸದ್ಬಳಕೆಯಿಂದಾಗಿ. ಅದರ ಜೊತೆಗೆ ನಮ್ಮ ಸಿಬ್ಬಂದಿಯವರು ಬಹಳ ಬೇಗ ತಂತ್ರಜ್ಞಾನಕ್ಕೆ ಹೊಂದಿಕೊಂಡಿರೋದ್ರಿಂದ ನಮಗೆ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ, ಈ ಸಂಸ್ಥೆ ನಮಗೆ ISO 27000 ಸರ್ಟಿಫಿಕೇಶನ್ ಕೊಟ್ಟಂಥ ಸಂಸ್ಥೆಯನ್ನು ನಾನು ಧನ್ಯವಾದಗಳನ್ನು ಹೇಳಿ, ಅಭಿನಂದನೆಯನ್ನು ಹೇಳಿ, ಅದಕ್ಕೆ ನಮಗೆ ಮಾರ್ಗದರ್ಶನ ಕೊಟ್ಟಂಥ ಭಾರ್ಗವ್ ಅವರು ಸಂಸ್ಥೆ ಕನ್ಸಲ್ಟೆಂಟ್ ಅವರಿದ್ದಾರೆ, ಅವರನ್ನು ಕೂಡ ಧನ್ಯವಾದಗಳನ್ನು ಹೇಳಿ, ನಿಮ್ಮ ಈ ಸೇವೆ, ನಿಮ್ಮ ಈ ಕಾರ್ಯದಿಂದಾಗಿ ನಮ್ಮ ಸಂಸ್ಥೆ ಇನ್ನಷ್ಟು ಬೆಳೆಯಲಿ. ಇದರ ಪರಿಣಾಮ ನಮಗಲ್ಲ, ಗ್ರಾಮೀಣ ಜನತೆಗೆ ಇದರ ಫಲ ದೊರಕಲಿ, ಗ್ರಾಮೀಣ ಜನತೆ ಇನ್ನಷ್ಟು ಪ್ರಗತಿ ಸಾಧಿಸುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೆ ಈ ದಿನ ಚಾರಿತ್ರಿಕವಾದ ದಿನ. ನಮಗೆ ಇವತ್ತು ಪ್ರಶಂಸೆಯೊಟ್ಟಿಗೆ ಹೊಣೆಗಾರಿಕೆ ಕೂಡ ಸಿಕ್ಕಿದೆ. ಇವತ್ತು ನಮ್ಮ ಸಂಸ್ಥೆ ನಿಂತ ನೀರಾಗದೆ ಪರಿಶುದ್ಧವಾಗಿ ಹರಿಯುವ ನೀರಾಗಿ ಗೋಚರಿಸಲಿ. ನಾವುಗೆ ಕೊಟ್ಟಂತ ಪ್ರಶಸ್ತಿ ನಾವು ಅನುಷ್ಠಾನ ಮಾಡುವಲ್ಲಿ ಮತ್ತು ಅನುಭವಿಸುವಲ್ಲಿ ಸಕಾರಾತ್ಮಕವಾದ ಚಿಂತನೆಯೊಂದಿಗೆ ಮೂಡಿ ಬರಲಿ ಎನ್ನುವಂತ ಆಶಯದೊಟ್ಟಿಗೆ ನಮ್ಮನ್ನೆಲ್ಲ ಹರಿಸಿದಂತ ಪೂಜ್ಯರಿಗೆ ಎಲ್ಲ ಕಾರ್ಯಕರ್ತರ ಪರವಾಗಿ ಗೌರವಪೂರ್ವಕ ಅಭಿವಂದನೆಗಳು.
ನಮಗೆ ಹೆಚ್ಚಿನವರಿಗೆ ಈ ISO ಸರ್ಟಿಫಿಕೇಶನ್ ಏನು, ಈ ISO ಸರ್ಟಿಫಿಕೇಶನ್ ಒಂದು ಸಂಸ್ಥೆಗೆ ಆಗುವಂತ ಲಾಭಗಳು ಏನು? ಸೊ ಸಂಸ್ಥೆ ಈ ISO ಸರ್ಟಿಫಿಕೇಶನ್ ಇಂದ ಈ ಸಂಸ್ಥೆಗೆ ಆಗುವಂತ ಲಾಭಗಳು ಏನು? ಸೊ ಈ ಸಂಸ್ಥೆಗೆ ಇರುವಂತ ಇದನ್ನು ಬೆಳೆಸಿಕೊಳ್ಳುವಂತದ್ದು ಯಾವ ರೀತಿ, ಇದರ ಬಗ್ಗೆ ನಮಗೆ ಸೂಕ್ಷ್ಮ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮ್ಮ ಜೊತೆ ಶ್ರೀ ಹರೀಶ್ ಕೃಷ್ಣ ಸ್ವಾಮಿ ಅವರಿದ್ದಾರೆ, ಅವರು ನಮಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸೊ ಐ ರಿಕ್ವೆಸ್ಟ್ ಯು ಸರ್, ಆಕ್ಚುಲಿ ಪ್ಲೀಸ್ ಗಿವ್ ಅಸ್ ಅ ಬ್ರೀಫ್ ಅಬೌಟ್ ISO ಸರ್ಟಿಫಿಕೇಶನ್ and its significance of certification to the trust, as well as how to maintain it in the whole the year. Thank you. Namo Manjunatha, offering my most prayerful and loving salutations at the divine lotus feet of my most beloved Swami. Salutations at the lotus feet of our most beloved mother, Matusri Amma, Mr. Amardeep, the General Manager of our accreditation certification team, Dr. Bhargav, consultant, the top management consisting of the ED, the COO and the CFO, other leaders and the members of such a magnificent and a most impactful organization called SKDRDP, which has transformed the lives of lakhs of people out there, which is so unique because it is an institutional, conceptualized, visualized, established, nurtured, maintained by divinity himself. I have been commanded by the divine master to say a few words on this. I only pray that I speak what he intends me to speak. When I was a small boy, I was very close to my grandmother. I think you call them Aji, right? My Aji. My Aji is very close to me. So the beauty of Aji is you can ask her any question and she will answer. She has an answer to it. That is the beauty of all Ajis. I think all of you have Ajis like this, right? So once while we were going on a car trip, I asked my Aji, there was a farm and there is a snake god. The snake god vegetable I think is called Padwar in Hindi, Chichinga in Bengali, I think in Tamil it's called Podalangai, Padavlanga, and I think Padavlakai. In Kannada it's called Padavalakai, right? Aglakai also you call it. Okay. So I used to see this, and the beauty was in every Padavalakai there used to be a small stone tied there. So I immediately asked my Aji, why the stone is tied to that Padavalakai? She told me, because Aji will always have a moral at the end of the story, you know. She will tell the story, then she'll give a moral. So she told me, look here, if the Padavalakai has to get good money to the farmer, it has to be straight. Then only it can be cooked nicely. The skin can be taken nicely. So, otherwise if you just leave it like that, Padavalakai will become like this, it will become small, it will not become lengthy. It will all become, waste. So all the farmers for that Padavalakai, they'll put that stone. So every Padavalakai will, become long and it will be thing out there. Then she told, see, in your life also, you should have these little stones attached to you. Then only it will go straight. So that was the moral. See, everything will have a moral of the story. Okay. So even in here, what I see out there, for example, let us take the life of both Swami as well as Amma. 55 years of their life, they have tied stones to themselves, right? They have kept stones. For example, Swami and Amma do not eat anywhere else. They only take purified, sanctified rice or the food only which is prepared in the homes, which is so much, so that is why they remain pure. So when they do these stones, when you put the stones, those, whatever you do gains value. Okay, that was just what the Aji told. But later on when I realized, there is the second truth in it. You know what is the truth? Nobody puts that stones on you. We have to voluntarily put the stone on ourselves. That is the truth. ISO, nobody asked, SKDRDP, Swami's institution has to do 27,000. People from here called up NQA and then said,
we want to do ISO. They themselves voluntarily said, yes, I want the stone to become straight. That is the beauty of, getting this voluntarily stones with you. Therefore, the value of this becomes more. Value to whom? Value to the stakeholders. Who are the stakeholders of SKRDP? Who are the people? A stakeholder is defined as any person who has interest in that, for example, in this trust, SKRDP trust, who is either impacted or creates an impact in the organization. So, your primary stakeholder is whom? Your primary stakeholder is the banks, which has tied up with you, right? All your banks, because it's a banking correspondent model, all the banks which have tied up with you. What do they expect? The stakeholders expect transparency. Everybody was speaking about transparency. They want transparency into the system. They want to believe that their money is safe. They have lent safe. Their modules are safe. The data given to them is safe. The banks expect that. They want controls. Okay? They want that. That is what they believe in, right? And they believe that SKRDP is the right partner for them where they can have their faith. That is what one stakeholder believes. Who's your next stakeholder? The lakhs of women who have trusted you with their lives, who have invested their lives, saying that my life is in the hands of Lord Manjunatha. They have trust in all of you, that they have given their lives to you. Imagine, they are your stakeholders. Who are your next stakeholders? Your employees, people, leaders sitting here. Also, the Seva Pratinidhis who are meeting every SHG member there. They are all believing that they belong to an organization called SKRDP, which is sound, robust, with a very, very strong foundation. They all believe that, right? All of them believe that. That is one more thing what the stakeholder wants. The other stakeholder is whom? Government, income tax department, regulators, public. Everybody wants what? SKRDP should be transparent, should be able to tell whatever it is outside upfront. That is also the stakeholder. And finally, who else is the stakeholder? The one who has given the life. Swami and Amma, what do they expect? They expect that every person sitting here, everybody in this SKRDP give back to the society, to lift every poor, needy, vulnerable, marginalized, downtrodden in the community and help them to come up. This is what they expect. And what a beautiful gift this ISO 27001 is. This is the gift to every stakeholder. What the bank expecting? Controls. Anil sir said 109 controls. Technological control you have got. You have got a HR control. You have got a legal control is also there. So many controls are there. All this so the bank feels comfortable. For a bank to feel comfortable, usually they will expect that you have a fantastic international system. So either you will have a SAP, you will have an Oracle. Aha, I've got a system. But you know what is the beauty of SKRDP? Every system, the ED was saying, every system you have developed here is out of an indigenous in-house preparation, and that is the greatness. So today, this ISO 27000 is a certification to Swami saying, what you have all developed in-house is of international standard. It is no less than a SAP or an Oracle. That is the beauty of what this certification means. Okay? So this is from the bank's perspective. Now they know that yes, it is safe. What a beautiful partner these are. Take your next. Your SHG members. All those women who have reposed faith in you. You are giving them the gift. This ISO 27000 is giving them the gift of CIA triad. Right, sir? What is it? It means confidentiality, integrity, and availability. Confidentiality of what? My KYC data is safe with SKRDP. For example, I think it was in 2022 January. You may have to pardon me with the year. Either it's January or March 2022. There was a huge cyber attack on 60 Red Cross organizations all over the world, and that compromised about 5 lakh KYC details of the most vulnerable people. It was all over in the newspapers and all those. In fact, when this body was working in the Middle East,
there was something called, it was a ransomware attack, which is called a CEO fraud attack, which means an email will come to the CEO to give some approval, and that from the email ID of the CEO, it will go to the CFO, and the CFO will give the approval. Actually, it is not from the CEO at all. It is from a ransomware attack. So such things happened, and here today, you are assuring that all those women who have reposed trust in them, there is no issue with SKRDP. All your data is protected. It is safe with SKRDP. That is what you are telling. This ISO 27000 is telling all those SHG members. Next is what? The government, the public, the department. What are you telling them? I need not have gone for the certification, but I have tried that stone to me. I am upfront in telling you that I am following international standards, and therefore, like my leader, like my mentor, like my parent, who is so transparent, who is so divine, I am also open and transparent. That is the thing. Tata Raja, Yata Praja, right? So, like my leader, I am also an institution who is completely dharmic. That is what is the message to the public, to the government. And finally, what are we giving to our Swami and Amma? We are telling them this ISO 27001 is nothing but a gift to you all to tell you that yes, like how you are following Dharma, we are also following the thing of operational excellence in whatever we do. And to all the employees, we are telling them that here is a culture, an internal culture, where every member sitting here and outside there is able to protect and give an information security, complete confidentiality, and which means protection. You are completely giving protection to this. So overall, I think I have to admit it, in my previous organization, we had actually tried this for about 2 years. And I had to tell you, it was my head of IT used to come and tell me, sir, it will take another 2.5 years. So I think, I'm sure you would be able to validate it, Mr. Amardeep, that a trust usually never gets into such kind of a thing. And usually it's done by companies who are technologically sound. Probably SKRDP will be one of its kind, a trust which is really giving trust in terms of its IT out there. In fact, and the other beauty is, even whom you have tied, that is the beauty. It just happens because of divine will. I think NQA, I think you had an office in Dubai in the Business Bay, right? You still have it in Business Bay. So one of our things also had it out there. They do almost in every other thing in the Middle East. I think your presence, most of the banks are there. So even whom you have tied up, whom you have called, are the best in the industry for the certification. So congratulations to the CEO, the CFO, and of course Santosh and team out there, the IT team out there. And it's a real thing out there, and it's a great day for all of you. So Nama Manjunatha. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಹೇಳ್ತಿದ್ರು ISO ಸಿಗುವಂಥದ್ದು ಯಾವ ಥರ ಇರುತ್ತೆ ಅಂದರೆ, ನಮ್ಮ ಸಂಸ್ಥೆಯ ಮೇಲೆ ನಮ್ಮ ಫಲಾನುಭವಿಗಳಾಗಿರಲಿ, ಸರ್ಕಾರದ ಡಿಪಾರ್ಟ್ಮೆಂಟ್ಗಳಾಗಿರಲಿ, ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಗಳನ್ನು ಈಗ ನಾವು ದುಪ್ಪಟ್ಟು ಮಾಡಿದ್ದೇವೆ ಅಂತ. ನಮಗೆ ನಮ್ಮ ಫಲಾನುಭವಿಗಳು ಅವರ ಎಲ್ಲ KYCಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಉಳಿದ ದಾಖಲಾತಿಗಳಿಗೆ ನಾವು ಡಿಜಿ ಲಾಕರ್, ಇನ್ನೊಂದು ಲಾಕರ್ ಅಂತ ಹೇಳ್ತೀವಿ. ಬಟ್ ನಮ್ಮನ್ನು ನಂಬಿ ಅವರ ಎಲ್ಲ KYCಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಈ ISO ಬಂದಿರುವಂಥದ್ದು ಅವರ ದಾಖಲಾತಿಗಳು ನಮ್ಮಲ್ಲಿ ಸೇಫ್ ಆಗಿದೆ ಅಂತ ಇನ್ನೊಮ್ಮೆ ನಾವು ಅವರಿಗೆ ಹೇಳಿದಾಗೆ ಆಗಿದೆ ಅಂತೇಳಿ. ಸೊ ತುಂಬ ಹೃದಯದ ಧನ್ಯವಾದಗಳು ಎಂಟೈರ್ SKDRDP ಪರವಾಗಿ. ಸೊ ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಸೊ ನಮ್ಮ ಸಂಸ್ಥೆಯ ಮುಖ್ಯ ನಿರ್ವಹಣಾಧಿಕಾರಿ ಅವರಾದಂಥ ಒಂದು 5 ನಿಮಿಷದ ವಿಡಿಯೋವನ್ನು ನಿಮ್ಮ ಮುಂದೆ ಹಾಕ್ಲಿಕ್ಕಿದ್ದಾರೆ ಈಗ.
ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಮ್ಮೆಲ್ಲರನ್ನು ಆಶೀರ್ವದಿಸಿದ ಪೂಜ್ಯರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಜೊತೆ ಮಾತೃಶ್ರೀ ಅಮ್ಮನವರು ಕೂಡ ಇಷ್ಟೊತ್ತು ನಮ್ಮ ಜೊತೆ ಇದ್ರು. ಇವ್ರಿಗೂ ಕೂಡ ಎಲ್ಲರ ಪರವಾಗಿ ಗೌರವಪೂರ್ವಕ ನಮನಗಳು ಅಮ್ಮ. ಎಲ್ಲರೂ ಆಸೀನರಾಗಬೇಕು.
ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತಿನ ಈ ಸುಂದರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಸ್ಥಾನ ವಹಿಸಿಕೊಂಡು ನಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ತಂತ್ರಜ್ಞಾನದ ಬದಲಾವಣೆ ಮತ್ತು ಪರಿವರ್ತನೆ ಬಗ್ಗೆ ಹಾಗೂ ಕಾರ್ಯಕರ್ತರ ಬದ್ಧತೆ ಬಗ್ಗೆ ಪ್ರಶಂಸನೀಯ ನುಡಿಗಳೊಂದಿಗೆ ISO 27001 ಪ್ರಮಾಣ ಪತ್ರ ಸ್ವೀಕರಿಸಿದಂಥ ಪೂಜ್ಯರು ಆಶ್ವಾಸನೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನನ್ನ ಉಪಸ್ಥಿತಿ ಇದ್ದು ನಮ್ಮೆಲ್ಲರಿಗೂ ತಾಯಿ ಹೃದಯದಿಂದ ನಮ್ಮನ್ನೆಲ್ಲ ಆಶ್ವಾಸಿಸಿದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಕೂಡ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಅಭಿವಂದನೆಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದು ನಮಗೆ ಪ್ರಮಾಣ ಪತ್ರ ಕೊಟ್ಟಂತ NQA ಸಂಸ್ಥೆಯ ಶ್ರೀಯುತ ಅಮರ್ದೀಪ್ ಸರ್ ಅವರಿಗೆ ಕೂಡ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಅಭಿವಂದನೆಗಳು. ಈ ಒಂದು ISO ಪ್ರಮಾಣ ಪತ್ರ ಸಿಗಬೇಕಾದ್ರೆ ನಮಗೆ ಮಾರ್ಗದರ್ಶನ ಕೊಟ್ಟಂತ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ತಂತ್ರಜ್ಞಾನಕ್ಕೆ ಬಗ್ಗೆ ವಿಶೇಷ ಸಲಹೆ ಸೂಚನೆಯೊಂದಿಗೆ ಸಹಕಾರ ಕೊಟ್ಟಂತ ಸಂಸ್ಥೆಯ ಮುಖ್ಯ ನಿರ್ವಹಣಾಧಿಕಾರಿಗಳು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹಣಕಾಸು ಅಧಿಕಾರಿಗಳಾದಂಥ ಶಾಂತರಾಮೇಶ್ ಸರ್ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿವಂದನೆಗಳು. ISO ಪ್ರಮಾಣ ಪತ್ರ ದೊರೆಯಬೇಕಾದಲ್ಲಿ ನಮಗೆ ಸಹಕಾರ ಕೊಟ್ಟಂತ ಮಾನಸ ಕನ್ಸಲ್ಟೆಂಟ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಭಾರ್ಗವ್ ಅವರಿಗೆ ಕೂಡ ಪ್ರೀತಿಯ ವಂದನೆಗಳು. ಅದೇ ರೀತಿ ಕುಮಾರಿ ಮಾನಸ ಅವರಿಗೆ ಕೂಡ ಅಭಿವಂದನೆಗಳು. ಅದೇ ರೀತಿ ನಮ್ಮೊಟ್ಟಿಗೆ ISO ಪ್ರಮಾಣ ಪತ್ರ ಮುಖ್ಯ ಪ್ರಾಮುಖ್ಯತೆ ಬಗ್ಗೆ ಮಾಹಿತಿ ಕೊಟ್ಟಂತ ಹರೀಶ್ ಕೃಷ್ಣಸ್ವಾಮಿ ಅವರಿಗೆ ಕೂಡ ಯೋಜನೆ ಪರವಾಗಿ ಪ್ರೀತಿಯ ವಂದನೆಗಳು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಲ್ಕೋಸವ ಸಂಸ್ಥೆಯ ಗುರುಪ್ರಸಾದ್ ಅವರಿಗೆ ಮತ್ತು ಸುರೇಂದ್ರ ಅವರಿಗೆ ಕೂಡ ನಮ್ಮ ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕರ್ತರಿಗೆ ಮತ್ತು ಪಾಲ್ದಾರರಿಗೆ ಬಿತ್ತರಿಸಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕ ವಂದನೆ ಸಲ್ಲಿಸಿದ್ದೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಮಾರ್ಗದರ್ಶನ ಕೊಟ್ಟಂತ ಎಲ್ಲ ಪ್ರಾದೇಶಿಕ ನಿರ್ದೇಶಕರಿಗೆ ಯೋಜನಾಧಿಕಾರಿಗಳಿಗೆ ಪ್ರಬಂಧಕರಿಗೆ ಸಹಾಯಕ ಪ್ರಬಂಧಕರಿಗೆ ಕಚೇರಿ ಸಿಬ್ಬಂದಿಗಳಿಗೆ ಕೂಡ ಪ್ರೀತಿಯ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಹಾಲಿನ ಎಡಭಾಗದ ಸ್ಟೆಪ್ ಅಲ್ಲಿ ಕೆಳಗೆ ಹೋದ್ರೆ ಊಟದ ವ್ಯವಸ್ಥೆ ಇದೆ. ಈ ಭಾಗದಲ್ಲಿ ಯಾರು ಕೂಡ ಹೋಗಬೇಡಿ, ಆ ಸ್ಟೆಪ್ ಅಲ್ಲಿ ಹೋಗಿ ಊಟವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ನೆನೆಸಿಕೊಳ್ತಿದ್ದೇನೆ. ಪ್ರಾದೇಶಿಕ ನಿರ್ದೇಶಕರು ನಮ್ಮ ಮೇಲೆ ಊಟದ ಹಾಲಿಗೆ ಹೋಗಬೇಕಾಗಿ ನೆನೆಸಿಕೊಳ್ತಿದ್ದೇನೆ.